ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಲಕ್ಷ್ಯ ಕಾರ್ಯಕ್ರಮದ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ಟಿ ವೆಲ್ಕಮ್. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡೆ ತುಂಬಾ ಎಲ್ಲರ ಮನಸ್ಸನ್ನ ಗೆದ್ದಿರೋದು ಅಂದ್ರೆ ಅದು ಫುಟ್ಬಾಲ್. ಇದರ ಕ್ರೇಜ್ ಒಂದು ಹೊಸದಾದಂತಹ ಆಯಾಮವನ್ನೇ ನಿರ್ಮಿಸುತ್ತೆ. ಹೀಗಾಗಿ ಫುಟ್ಬಾಲ್ ಫ್ಯಾನ್ಸ್ ಯಾರೇ ಇದ್ರೂ ಪ್ರಪಂಚದಲ್ಲಿ ಈ ಕಾರ್ಯಕ್ರಮ ನಿಮ್ಗೆ ತುಂಬಾ ರಿಲೇಟ್ ಆಗುತ್ತೆ. ಜೀವನದ ಉದ್ದಕ್ಕೂ ಫುಟ್ಬಾಲ್ ಅನ್ನುವಂತಹ ಕ್ರೀಡೆಯಲ್ಲಿ ಎದುರಾಗುವಂತಹ ಒಂದಷ್ಟು ಚಾಲೆಂಜಸ್ಗಳ ಕುರಿತಾಗಿ ಹಾಗೂ ಕೋಚ್ ಆಗಿ, ಕ್ಯಾಪ್ಟನ್ ಆಗಿ, ನಾರ್ಮಲ್ ಆಗಿ ಒಂದು ಅಥ್ಲೀಟ್ ಆಗಿ, ಒಂದು ಪರ್ಫಾರ್ಮರ್ ಆಗಿ ಎಲ್ಲ ಆಯಾಮಗಳಲ್ಲಿ ಅನೇಕ ಮಜಲುಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಒಂದು ಹೆಮ್ಮೆಯ ಸಾಧಕಿ ನಮ್ಮೊಂದಿಗೆ ಈ ದಿನ ಕಾರ್ಯಕ್ರಮದಲ್ಲಿದ್ದಾರೆ. ರಾಜ್ಯ ಸ್ತರದಲ್ಲಿರಬಹುದು, ರಾಷ್ಟ್ರ ಮಟ್ಟದಲ್ಲಿರಬಹುದು, ಅಂತಾರಾಷ್ಟ್ರೀಯ ಸ್ತರದಲ್ಲಿ ಕೂಡ ಭಾರತಾಂಬೆಗೆ ಕ್ರೀಡಾ ಲೋಕದ ಮುಖೇನ ಧ್ರುವತಾರೆಯಾಗಿ ಮಿಂಚಿ ಕೀರ್ತಿಯ ಮೇರು ಪತಾಕೆಯನ್ನ ಭಾರತಕ್ಕಾಗಿ ತಂದುಕೊಟ್ಟಿದ್ದಾರೆ. ಇಂತಹ ಶ್ರೇಯಸ್ಕರವಾದಂತಹ ಯಶಸ್ಸಿಗೆ ಪಾತ್ರರಾದಂತಹ ಚಿತ್ರಾ ಗಂಗಾಧರನ್ ಅವರು ಈ ದಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಅಡ್ಮಿನಿಸ್ಟ್ರೇಟರ್ ಆಗಿ, ಚೀಫ್ ಕೋಚ್ ಆಗಿ, ಮೆಂಟರ್ ಆಗಿ, ಪ್ರೀಮಿಯರ್ ಸ್ಕಿಲ್ಸ್ ಟ್ರೈನರ್ ಆಗಿ, ಸಕ್ಸಸ್ ಕೋಚ್ ಆಗಿ ಈ ದಿನ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದಷ್ಟು ಮನದಾಳದ ಮಾತುಗಳನ್ನ ಹಂಚಿಕೊಳ್ಳಲಿದ್ದಾರೆ. ಯಾವೆಲ್ಲ ಆದರ್ಶಗಳನ್ನ ನಾವು ಕಲಿಬಹುದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ, ಫುಟ್ಬಾಲ್ ಕ್ರೀಡೆ ಅಂದ್ರೆ ಒಂದು ಕ್ರಾಂತಿ ಇದ್ದ ಹಾಗೆ, ಒಂದು ರೆವಲ್ಯೂಷನ್ ಇದ್ದ ಹಾಗೆ. ಆ ಕ್ರೀಡೆಗೆ ಬೇಕಾದಂತಹ ಒಂದು ಅಗ್ರೆಷನ್, ಅಷ್ಟೊಂದು ಆಕ್ಟಿವ್ ಆದಂತಹ ಒಂದು ಸ್ಪೋರ್ಟ್ ಇರುತ್ತೆ. ಅದರಲ್ಲಿ ಮೆನ್ಸ್ ಫುಟ್ಬಾಲ್ ಟೀಮ್ಗೆ ನೀವು ಫಸ್ಟ್ ವಿಮೆನ್ ಕೋಚ್ ಆಗಿ, ಫಿಮೇಲ್ ಕೋಚ್ ಆಗಿ ನೀವು ಪಾದಾರ್ಪಣೆ ಮಾಡಿ, ಅವರಿಗೂ ಕೂಡ ವೆದರ್ ಇಟ್ ಇಸ್ ಗೋಲ್ ಕೀಪಿಂಗ್ ಅಥವಾ ಕ್ಯಾಪ್ಟನ್ಸಿಯ ಯಾವುದೇ ಒಂದು ಇದು ಡಿಫಿಕಲ್ಟ್ ಸಿಚುವೇಶನ್ಸ್ ಇರಬಹುದು, ಎಲ್ಲವನ್ನ ನೀವು ನಿಭಾಯಿಸ್ತೀರಾ. ಅನೇಕ ವರ್ಷಗಳಿಂದ ಸಾಕಷ್ಟು ಪದಕಗಳನ್ನ, ಟ್ರೋಫೀಸ್ಗಳನ್ನ ನಮ್ಮ ದೇಶಕ್ಕೆ, ನಮ್ಮ ಕರುನಾಡಿಗೆ ತಂದುಕೊಟ್ಟಿದ್ದೀರಾ. ಇದಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಮೊದಲನೆಯದಾಗಿ, ಇಂಥ ಒಂದು ರೋಚಕವಾದಂತಹ ಒಂದು ಕ್ರೀಡೆಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದಾದ್ರೂ ಹೇಗೆ? ಕ್ರೀಡೆಗೆ ಹೆಂಗೆ ನಾನು ಬಂದೆ ಫುಟ್ಬಾಲ್ಗೆ ಅಂತಂದ್ರೆ, ಮೊದಲು ಸ್ಕೂಲಲ್ಲಿ ಇದ್ದಾಗ ಥ್ರೋ ಬಾಲ್ ಎಲ್ಲ ಆಡ್ತಾ ಇದ್ವಿ. ನಂತರ ಕ್ರಿಕೆಟ್ ಆ್ಯಕ್ಚುಲಾಗಿ ಸ್ಟಾರ್ಟ್ ಮಾಡಿದ್ದು ನಾನು, ಪದ್ಮ ಸೋಷಿಯಲ್ಸ್ ಅಂತ. ಸೊ ನಾವು ಅವರು ಕ್ಲಬ್ ಸ್ಟಾರ್ಟ್ ಮಾಡುವಾಗ ನಾವು ಕ್ರಿಕೆಟ್ ಪ್ಲೇಯರ್ ಆಗೇ ಇದ್ದಿದ್ದು. ಸೊ ನಾನು ವಿಕೆಟ್ ಕೀಪರ್ ಆಗಿದ್ದೆ ಆ್ಯಕ್ಚುಲಾಗಿ. ಸೊ ಸೌತ್ ಝೋನ್ ಆಡಿದೆ, ಆಮೇಲೆ ನಮ್ಮ ಸ್ಟೇಟ್ಗೂ ರೆಪ್ರೆಸೆಂಟ್ ಮಾಡಿದೆ ಕ್ರಿಕೆಟಲ್ಲಿ. ಸರಿ, ಒಂದು ಇಂಡಿಯಾದಲ್ಲಿ ಫಸ್ಟ್ ಟೈಮು ಫುಟ್ಬಾಲ್ ಕೂಡ ಸ್ಟಾರ್ಟ್ ಆಯಿತು. ಅಂದರೆ ಹುಡುಗಿಯರದು ವಿಮೆನ್ ಫುಟ್ಬಾಲ್ ಆಲ್ಸೋ ಸ್ಟಾರ್ಟ್ ಆಯಿತು. ಅವಾಗ ಏನು ಮಾಡಿದ್ರು, ಇದು ಕ್ಲಬ್ ಅವರು ಒಂದು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ವಿಮೆನ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಏನಾಗಿತ್ತು, ಅವಾಗ ಪ್ಲೇಯರ್ ಬೇಕು ಅಂತ ಅಂದ್ಬಿಟ್ಟು ಯಾರೆಲ್ಲ ಕ್ರಿಕೆಟ್ ಪ್ಲೇಯರ್ ಇದ್ರು, ದ ಸೇಮ್ ಕ್ಲಬ್ ಅವರು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಫುಟ್ಬಾಲ್ ಆಡ್ಬೋದು ನೀವಲ್ಲ ಅಂತ ಇದು ಮಾಡಿದ್ರು. ಸೊ ನಾನು ಹೇಗೆ ಇದ್ರಲ್ಲಿ ನಾನು ಗೋಲ್ ಕೀಪರ್ ಆಗಿ ಹೆಂಗೆ ಆಗ್ಬಿಟ್ಟೆ ಅಂದ್ರೆ, ನಂದು ಗೋಲ್ ಕೀಪರ್ ಅಷ್ಟು ಆಗಬೇಕಾದಷ್ಟು ಹೈಟ್ ಇಲ್ಲ ನನಗೆ. ಬಟ್ ಸ್ಟಿಲ್ ಏನಾಯ್ತು ಅಂತ, ನಾನು ಕ್ರಿಕೆಟ್ ಆಡ್ತೇನೆ, ವಿಕೆಟ್ ಕೀಪರ್ ಆಗಿದ್ದೆ. ಸೊ ಅವಾಗ ಬಾಲ್ಗೆ ಸ್ಪಾಂಟೇನಿಯಸ್ ಆಗಿ ಡೈವ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಂಗೆ, ಓಕೆ ಈ ಹುಡುಗಿ ಗೋಲ್ ಕೀಪರ್ ನಿಲ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಆ ಥರ ನಂದು ಜರ್ನಿ ಫುಟ್ಬಾಲ್ ನಾನು ಸ್ಟಾರ್ಟ್ ಆಗಿದ್ದೆ ಹಿಂಗೆ. ನಾಟ್ ದಟ್ ನಾನು ತುಂಬ ಸೂಪರ್ ಪ್ಲೇಯರ್ ಆಗಿದ್ದೆ, ಆ ಥರ ಏನಿಲ್ಲ. ಬಟ್ ಹಾಗೆ ಫುಟ್ಬಾಲಿಗೆ ನಾವು ಬಂದಿದ್ದೆ ಈ ಥರ. ಅವಾಗ ಫಸ್ಟ್ ನ್ಯಾಷನಲ್ಸ್ ನಾವು ಹೋಗಿ ಆಡಿದ್ವಿ. ಸೊ ಅವಾಗ ಸ್ವಲ್ಪ ಓಕೆ ಗೋಲ್ ಕೀಪರ್ ಆಗಿ ಹುಡುಗಿ ನಾ ಚೆನ್ನಾಗಿ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹಂಗೆ ಆಸ್ ಅ ಗೋಲ್ ಕೀಪರ್ ಹಂಗೆ ಜರ್ನಿ ಸ್ಟಾರ್ಟ್ ಆಗೋಯ್ತು. ಸೊ ಬೈ ನೇಚರ್ ನಿಮ್ಮ ರಿಫ್ಲೆಕ್ಸಸ್ ತುಂಬಾ ಚೆನ್ನಾಗಿತ್ತು ಹಾಗಿದ್ರೆ. ಹೌದು. ಸೊ ಪ್ರಾಯಶಃ ಅದು ಕೂಡ ಇಲ್ಲಿ ಒಂದು ಆಡೆಡ್ ವ್ಯಾಲ್ಯೂ ಆಡೆಡ್. ಹೌದು, ಯಾಕಂದ್ರೆ ಗೋಲ್ ಕೀಪರ್ಗೆ ರಿಫ್ಲೆಕ್ಸಸ್ ಆರ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಅವ್ರು ಫೋಕಸ್ ಮಾಡಬೇಕು ಬಾಲ್ ಎಲ್ಲಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಬಾಲ್ ಟೈಮಿಂಗು, ಡೈವಿಂಗ್ ಟೈಮಿಂಗ್ ಎಲ್ಲ ಸೇಮ್ ಇರಬೇಕು. ಪ್ರಾಬಬ್ಲಿ ನಾನು ವಿಕೆಟ್ ಕೀಪಿಂಗ್ ಮಾಡುವಾಗ ಅದು ಫಾಸ್ಟ್ ಆಗಿ ಡೈವ್ ಮಾಡಿ ಎಲ್ಲ ಹಿಡಿದಿದ್ದು ನೋಡ್ಬಿಟ್ಟು ಅವರು ಓಕೆ ಸಮ್ ಕ್ವಾಲಿಟೀಸ್ ಇದೆ ಗೋಲ್ ಕೀಪರ್ ಆಗಿ ಅಂತ ಅಂದ್ಬಿಟ್ಟು ನನ್ನ ಗೋಲ್ ಕೀಪರ್ ಅಲ್ಲಿ ನಿಲ್ಸ್ಬಿಟ್ರು. ಸೊ ವಂಡರ್ಫುಲ್. ಅವತ್ತು ಆ ಒಂದು ನಿರ್ಧಾರ ಅವ್ರು ತಗೊಂಡಿದ್ದು, ಯು ಆರ್ ಸ್ಟಿಲ್ ಕ್ವೆಶ್ಚನಿಂಗ್, ನಾನು ಇದಾಗಬಹುದಾ, ಯಾಕಂದ್ರೆ ಕ್ರಿಕೆಟ್ ಆಡಿದವರು ಇದನ್ನೂ ಆಡಬಹುದು ಅಂತ ಬೆನ್ ತಟ್ಟಿ ಅವ್ರ ಒಂದು ವೇದಿಕೆ ಕೊಟ್ರು. ಬಟ್ ದೇ ನ್ಯೂ ವೆರಿ ವೆಲ್ ಯು ಕುಡ್ ಬಿ ಎನ್ ಎಕ್ಸಲೆಂಟ್ ಗೋಲ್ ಕೀಪಿಂಗ್ ಕೋಚ್ ಅಂತ. ಹೌದು. ಆವಾಗ ನಮ್ಗೆ ಕೋಚ್ ಬಂದ್ಬಿಟ್ಟು ರಾಮನ್ ಅಂತ ಇದ್ರು. ಅವ್ರು ಇವಾಗೆಲ್ಲ ಈಸ್ ನೋ ಮೋರ್. ಅವರು 1948 ಒಲಿಂಪಿಯನ್ ಅವರು. ಅಂದರೆ ಒಲಿಂಪಿಕ್ಸ್ನ ರೆಪ್ರೆಸೆಂಟ್ ಮಾಡಿದವರು ಅವ್ರು ನಮಗೆ ಕೋಚ್ ಆಗಿ ಬಂದರು. ಅವ್ರು ನಮ್ಗೆ ಹೆಂಗೆ ಅಂತಂದರೆ ಗೋಲ್ ಕೀಪರ್ ಅಂದರೆ ಹೆದರಿಕೆನೇ ಇರಬಾರ್ದು, ಯಾರು ಬಂದರೂ ನುಗ್ಗಿ ಇದು ಮಾಡಬೇಕು ಅಂತ. ನನಗೆ ಇಷ್ಟು ಜಸ್ಟ್ ಒಂದು 5 ಮೀಟರ್ ಇದರಲ್ಲಿ ಬಾಲ್ ಜೋರಾಗಿ ಹೊಡಿಯೋರು, ಹಿಡ್ಕೊಬೇಕು ನೀನು ಹಿಡ್ಕೊಬೇಕು ಅಂತ.
ಸೊ ಅದೆಲ್ಲ ಸ್ವಲ್ಪ ನೋಡಿ ನೋಡಿ ಆಡಿ ಸ್ವಲ್ಪ ಕ್ರಮೇಣ ಹೆಂಗಾಗೋಯ್ತು ಅಂತ ನಾನು ಕ್ರಿಕೆಟ್ನ ಬಿಟ್ಟೆ. ಸೊ ಐ ಕಂಟಿನ್ಯೂಡ್ ವಿತ್ ಫುಟ್ಬಾಲ್. ಸೊ ಆಸಕ್ತಿ ಇದ್ದಿದ್ದು ಒಂದೆಡೆ, ಆದ್ರೆ ಯುವ ಸ್ಕಿಲ್ಸ್ ಕಂಪ್ಲೀಟ್ ಆಗಿ ಹಾರ್ನೆಸ್ ಆಗಿದ್ದು ಫುಟ್ಬಾಲ್ ಅಲ್ಲಿ. ಸೊ ಜಗತ್ತಿನ ಅತ್ಯಂತ ಜನಪ್ರಿಯ ಕ್ರೀಡೆಗಳಲ್ಲಿ ಮೊದಲುಗೊಳ್ಳೋದೇ ಫುಟ್ಬಾಲ್. ಇವತ್ತು ನಾವೆಲ್ಲರೂ ಸಂಭ್ರಮಿಸ್ತೀವಿ ಅಂದ್ರೆ ಪ್ರಾಯಶಃ ಯಾವುದೇ ಒಂದು ಅಂಡರ್-19 ಇರ್ಬೋದು, ಅಂಡರ್-17 ಇರ್ಬೋದು, ಯಾವುದೇ ಟೀಮ್ ಇರಬಹುದು. ಐ ಥಿಂಕ್ ವಿ ಕ್ಯಾನ್ ಸಿ ಯು ದೇರ್ ಇನ್ ಎವ್ರಿ ಟೀಮ್. ಯಾಕಂದ್ರೆ ಆ ಒಂದು ವೇದಿಕೆಯನ್ನ ನೀವು ಅವ್ರಿಗೆ ಕೊಡ್ತಿದ್ದೀರಾ, ಕೋಚ್ ಮಾಡ್ತಿದ್ದೀರಾ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್. ಹೌದು, ಇದು ಮೋರ್ ಇಂಟ್ರೆಸ್ಟಿಂಗ್ ಇಲ್ಲಿ ಏನು ಅಂತಂದ್ರೆ, ನಾ ಇಂಡಿಯಾಗೆ ಆಡೋದಕ್ಕೆ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್, ಅದು ಹೇಗಾಯ್ತು ಅಂತಂದ್ರೆ, ಕ್ಯಾಂಪ್ ಎಲ್ಲ ಸ್ಟಾರ್ಟ್ ಆಯ್ತು. ನಾವು ನ್ಯಾಷನಲ್ಸ್ ಎಲ್ಲ ಆಡಿದ್ವಿ, ಸೌತ್ ಝೋನ್ ಆಡಿದ್ವಿ, ಫುಟ್ಬಾಲ್ ಟೂರ್ನಮೆಂಟು. ಆಮೇಲೆ ಸ್ವಲ್ಪ ಹುಡುಗಿಯರಿಗೆಲ್ಲ ಸೆಲೆಕ್ಟ್ ಮಾಡಿದ್ರು ನ್ಯಾಷನಲ್ ಕ್ಯಾಂಪ್ಗೆ. ಸೊ ವಿಚ್ ವಾಸ್ ಹೆಲ್ಡ್ ಇನ್ ಕ್ಯಾಲ್ಕಟಾ. ಆವಾಗ ನನ್ನ ಸೆಲೆಕ್ಟ್ ಮಾಡಿರಲಿಲ್ಲ. ಆವಾಗ ನಮ್ಮ ಕ್ಲಬ್ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಈ ಥರ ನಮ್ಮಲ್ಲಿ ಒಳ್ಳೆ ಗೋಲ್ ಕೀಪರ್ ಇದ್ದಾರೆ, ನಾವು ಗೋಲ್ ಕೀಪರ್ನ ನಾವು ಕ್ಯಾಂಪಿಗೆ ಕಳಿಸ್ತೀವಿ, ಅವ್ರದ್ದು ಟ್ರಾವೆಲಿಂಗು ಊಟ ಏನಿದ್ರು ಎಲ್ಲ ಖರ್ಚು ನಾವೇ ನೋಡ್ಕೊಂಡು, ನೀವೇನು ಇದು ಮಾಡಬೇಡಿ, ಒಂದು ವಾರ ಇಲ್ಲಿ ಇಟ್ಕೊಂಡ್ಬಿಟ್ಟು ಅವಳು ಹೆಂಗೆ ಆಡ್ತಾಳೆ ಅಂತ ನೋಡಿ, ಚೆನ್ನಾಗಿದ್ರೆ ನಿಮಗೆ ಬಿಟ್ಟಿದ್ದು, ಇಲ್ಲ ಅಂತಂದ್ರೆ ನೀವು ಕಳಿಸ್ಬಿಡಿ, ನಮ್ಗೇನು ಬೇಜಾರಿಲ್ಲ ಅಂತ ಹೇಳಿ ಕಳಿಸಿದ್ದು. ನಂಗೆ ಫೆಡರೇಷನ್ ಒಂದು ಲೆಟರ್ ಹಾಕಿ ಕಳಿಸಿದ್ರು. ಪ್ರಾಬಬಲಿ ಸ್ಕೌಟಿಂಗ್ ಶುಡ್ ಹ್ಯಾಪನ್ ಲೈಕ್ ದೀಸ್ ಡೇಸ್. ಅವಾಗ ಏನಾಯ್ತು, ಅಲ್ಲಿ ಹೋಗಿ ಒಂದು ವಾರ ನೋಡ್ಬಿಟ್ಟು ನಮ್ಮ ಕೋಚ್ ಸುಶೀಲ್ ಭಟ್ಟಾಚಾರ್ಜಿ ಅಂತ ಅಂದ್ಬಿಟ್ಟು, ಅವರು ಫಸ್ಟ್ ಇಂಡಿಯನ್ ಟೀಮ್ ಕೋಚೇ ಅವ್ರು ನೋಡ್ಬಿಟ್ಟು ಅವ್ರು ತುಂಬಾ ಸರ್ಪ್ರೈಸ್ ಆಗ್ಬಿಟ್ರು. ಯಾಕಂದ್ರೆ ನಿನ್ನ ಹೆಂಗೆ ಸೆಲೆಕ್ಟ್ ಮಾಡಿಲ್ಲ ಅವರು ಅಂತಂದ್ಬಿಟ್ಟು. ಏನಕ್ಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಐ ಹ್ಯಾಪನ್ ಟು ಬಿ ದ ನಂಬರ್ 1 ಕೀಪರ್ ಫಾರ್ ದ ನ್ಯಾಷನಲ್ ಟೀಮ್. ಸೊ ನಾವು ಅದಕ್ಕೆ ಏನಂತೀವಿ, ಸ್ಕೌಟಿಂಗ್ ಅಲ್ಲಿ ನಮ್ಗೆ ಎಲ್ಲಾರ್ಗು ಆಪರ್ಚುನಿಟೀಸ್ ಕೊಡ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇವಾಗ್ಲೂ ನಾನು ಎಷ್ಟು ಜನಕ್ಕೆ ಹೇಳಿದ್ರು ನಾನು ಅದನ್ನೇ ಹೇಳೋದು, ಆಪರ್ಚುನಿಟೀಸ್ ಕೊಡಿ ನೀವು, ಆಮೇಲೆ ಅವರು ಮುಂದೆ ಬರೆದ್ರೆ ಅವ್ರಿಗೆ ಬಿಟ್ಟಿದ್ದು ಅಂತ. ಸೊ ಸಮಾನ ಅವಕಾಶಗಳು, ಒಂದು ಸಮಾನ ವೇದಿಕೆ ಖಂಡಿತ ಸಿಗಬೇಕು. ಆಮೇಲೆ ಯಾರು ಚೆನ್ನಾಗಿದ್ರೆ ಅಂತ ಐಡೆಂಟಿಫೈಯಿಂಗ್ ಐಸ್ ಅಂಡ್ ದ ಬ್ರೈನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಪ್ರಾಯಶಃ ನೀವಿದ್ದಾಗ ದ ವಿಷನ್ ಬಿಹೈಂಡ್ ದ ವಿಷನರಿ ಅನ್ನೋ ಹಾಗೆ ಅವರು ಭಟ್ಟಾಚಾರ್ಯಜಿ ಇರ್ಬೋದು, ಅಥವಾ ನಿಮ್ಮ ಒಂದು ಆಗಿನ ಸಮಯದಲ್ಲಿ ನೋಡಿದಂತಹ ಮೆಂಟರ್ಸ್ ಇರ್ಬೋದು, ನಿಮ್ಮಲ್ಲಿ ಆ ಒಂದು ಸ್ಪಾರ್ಕ್ ಇದ್ದದನ್ನ ನೋಡಿದ್ದಾರೆ. ಮತ್ತೆ ಆಲ್ಸೋ ದಟ್ ರಿಸ್ಕ್ ಟೇಕಿಂಗ್ ಅಬಿಲಿಟಿ. ಯೂಶಲಿ ವಿಮೆನ್, ಅದರಲ್ಲೂ ಇದು ಕ್ರೀಡೆಗಳಲ್ಲಿ ಹೆಚ್ಚಾಗಿ ಈ ರೀತಿ ಇಂಜುರೀಸ್ ಆಗುವಂತ ಆಕ್ಟಿವ್ ಸ್ಪೋರ್ಟ್ಸ್ ಅಲ್ಲಿ ಹಿಂದೆ ಉಳಿತಾರೆ, ಅಷ್ಟಾಗಿ ಹೋಗ್ಲಿಕ್ಕೆ ಹೋಗಲ್ಲ. ಬಟ್ ಯು ಮೇಡ್ ದ ಡಿಫ್ರೆನ್ಸ್. ಯಾಕಂದ್ರೆ ಆಗಿನ ಕಾಲಮಾನಕ್ಕೆ ದಟ್ ವಾಸ್ ಅನ್ ಎಡ್ಜ್ ಇನ್ ಇಟ್ ಸೆಲ್ಫ್. ಕರೆಕ್ಟ್. ಈ ಜರ್ನಿ ಎಲ್ಲ ಬಂತು, ಅನೇಕ ಸಾಧನೆಗಳನ್ನ ಮಾಡಿದ್ರೆ, ಆದ್ರೆ ಬಾಲ್ಯ ಹೇಗಿತ್ತು ಚಿತ್ರ ಅವ್ರದ್ದು ಅಂತ ನಮಗೂ ತಿಳ್ಕೊಳ್ಳುವಂತ ಒಂದು ಕುತೂಹಲ ಇದೆ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ, ಮೂಲತಃ ಎಲ್ಲಿನವರು, ನಿಮ್ಮ ತಂದೆ ತಾಯಿ, ಒಂದು ಫ್ಯಾಮಿಲಿ ಪರಿಚಯ? ಬ್ಯಾಂಗ್ಳೂರೇನೆ, ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್. ತಂದೆ ಗಂಗಾಧರನ್, ತಾಯಿ ಜಯಲಕ್ಷ್ಮಿ. ನಾನು ಹೇಳಬೇಕು ಅಂದರೆ ನನ್ನ ತಂದೆನ ನೋಡೇ ಇಲ್ಲ ನಾನು. ಹೇಗೆ ಅಂತಂದರೆ, ನಮ್ಮ ತಂದೆ ಹೋಗುವಾಗ ನಮ್ಮ ತಾಯಿ 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್. ಸೊ ನಮ್ಮ ತಂದೆ ಸಡನ್ ಆಗಿ ಒಂದು ಬ್ರೈನ್ ಟ್ಯೂಮರ್ ಅಂತ ಅವರು ಎಕ್ಸ್ಪೈರ್ಡ್. ಸೊ ನಮ್ಮಮ್ಮನ ಕಷ್ಟನ ನೋಡಿ ಪ್ರಾಬಬಲಿ ನಂದು ರೆಸಿಲಿಯನ್ಸ್ ಹಂಗೆ ಬಿಲ್ಡಪ್ ಆಯಿತು ಅಂತ ಕಾಣುತ್ತೆ. ಯಾಕಂದ್ರೆ ಆಗಿನ ಟೈಮಲ್ಲಿ ಒಂದು ಹಸ್ಬೆಂಡ್ ಇಲ್ಲ, ಬಟ್ ಸಂಬಡಿ ಇಸ್ ಪ್ರೆಗ್ನೆಂಟ್, ಆಮೇಲೆ ಮಗುನ ಹಡದ ಮೇಲೆ ಆ ಮಗುನ ಮುಂದೆ ತಗೊಂಬರೋದು ತುಂಬಾ ಕಷ್ಟ. ಅಂದ್ರೆ ಕುಟುಂಬ ಕಷ್ಟ ಅಂತಂದ್ರೆ ಊಟ ಹಾಕೋದು ಕಷ್ಟ ಇಲ್ಲದೆ ಇರ್ಬೋದು, ಬಟ್ ಮಾತುಗಳು ಕೇಳೋಕ್ಕೆ ತುಂಬಾ ಕಷ್ಟ ಇರುತ್ತೆ. ಸೊ ನಮ್ಮ ತಾಯಿ ತುಂಬಾ ಮಾತುಗಳು ಕೇಳಿರಬಹುದು, ಪ್ರಾಬಬ್ಲಿ ಅವ್ರು ನನ್ಗೆ ಹೇಳಿಲ್ಲ. ನಾ ಹೇಗಿದ್ದೀನಿ ಅಂತಂದ್ರೆ ನಮ್ಮ ತಾಯಿನೇ ಕಾರಣ ಅದಕ್ಕೆ. ಯಾಕಂದ್ರೆ ಅವರು ಎಷ್ಟು ಬೋಲ್ಡ್ ಲೇಡಿ ಅಂತಂದ್ರೆ, ನಾವು ಆಲ್ಮೋಸ್ಟ್ ಒಂದು 10-11 ಚಿಲ್ಡ್ರನ್ ಇರಬೇಕು ಜೊತೆಗೆ ಅಂತ, ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಸೇರಿ. ಸೊ ಎಲ್ಲರನ್ನೂ ಮುಂದೆ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ಇಟ್ಸ್ ರಿಯಲಿ. ಅವರಿಲ್ಲ ಇವಾಗ, ಬಟ್ ಆಲ್ ಮೈ ಕ್ರೆಡಿಟ್ ಗೋಸ್ ಟು ಹರ್. ಯಾಕಂದ್ರೆ ಅವ್ರು ನಮ್ಗೆ ಇಷ್ಟು ನಮ್ಗೆ ಬೋಲ್ಡ್ ಆಗಿರ್ಬೇಕು, ನೀವು ಲೈಫಲ್ಲಿ ಮಾತಾಡಬೇಕು, ನೀವು ಯಾವ್ದು ಅನ್ಯಾಯನ ಎದುರಿಸ್ಬೇಕು, ನೀವು ಯಾವುದಕ್ಕೂ ಸುಮ್ಮನೆ ಕೂರಬಾರ್ದು, ಬಟ್ ಅಟ್ ದ ಸೇಮ್ ಟೈಮ್ ಅಡ್ಜಸ್ಟ್ ಮಾಡೋದು ಹ್ಯಾಬಿಟ್ ಇರಬೇಕು, ಅಡಾಪ್ಟಬಿಲಿಟಿ ಇರಬೇಕು. ಇದೆಲ್ಲ ನಮಗೆ ಹೇಳ್ಕೊಟ್ಟಿದ್ರಿಂದಾನೆ ನಾವು. ಯಾಕಂದ್ರೆ ತಂದೆ ಹೋಗ್ಬಿಟ್ರು ಅಂತಂದ್ರೆ ಅರ್ನಿಂಗ್ ಮೆಂಬರ್ಸ್ ತುಂಬಾ ಮನೇಲಿ ಯಾರು ಇಲ್ಲ, ನಮ್ಮ ಅಣ್ಣ ಬಿಟ್ರೆ. ನಮ್ಮ ಅಣ್ಣನೂ ಇವಾಗಿಲ್ಲ, ಅಂಡ್ ಕ್ರೆಡಿಟ್ ಗೋಸ್ ಟು ಹಿಮ್ ಆಲ್ಸೋ. ಅವರು ಇದ್ರಲ್ಲೇ ಒಂದು ಅಷ್ಟು ಮಕ್ಕಳನ್ನ ಮುಂದೆ ತಗೊಂಬರೋದು ಅಂತಂದ್ರೆ ಇಟ್ಸ್ ನಾಟ್ ಅ ಈಸಿ ಜಾಬ್. ನಮ್ಗೆ ಗೊತ್ತು, ಇವಾಗ 1-2 ಮಕ್ಕಳ ಮುಂದೆ ಬೆಳೆಸೋದು ತುಂಬಾ ಕಷ್ಟ ಆಗಿದೆ. ಅಂತದ್ರಲ್ಲಿ ಇಟ್ಸ್ ಅ ಗ್ರೇಟ್ ಚಾಲೆಂಜ್ ಫಾರ್ ಹರ್, ಅಂಡ್ ಶಿ ಡಿಡ್ ಇಟ್.
and all of us are in a very good place. ಸೊ ದ ರಿಯಲ್ ನೇಷನ್ ಬಿಲ್ಡರ್ ಅಂದ್ರೆ ಅಂಥವ್ರು, ಯಾಕಂದ್ರೆ ಅಷ್ಟೋ ಮಕ್ಕಳನ್ನ ಒಂದು ಸ್ತರಕ್ಕೆ ತಂದು ಒಂದು ಒಳ್ಳೆಯ ಹಂತಕ್ಕೆ ತಂದು ಲೈಫ್ ನ ಮೇನ್ ಲೆಸನ್ಸ್ ನಿಮ್ಗೆ ಕೋಚ್ ಮಾಡಿ ಕೊಟ್ಟವ್ರೆ ತಾಯಿ. ಸೊ ದ ಗ್ರೇಟೆಸ್ಟ್ ಮೆಂಟರ್ ಯು ಸಾ ಇನ್ ಹರ್ ಅಂಡ್ ಇನ್ ಯುವರ್ ಬ್ರದರ್ ಅಂತ ತಿಳಿಸ್ತಾ ಇದ್ರಿ. ಇಂಡಿಯನ್ ವುಮೆನ್ಸ್ ಫುಟ್ಬಾಲ್ ಕ್ಷೇತ್ರದಲ್ಲಿ ನನ್ನ ತಂಗಿ ಚಿತ್ರ ಹೆಸರು ಗಳಿಸಿರೋದು ಹೆಮ್ಮೆಯ ವಿಷಯ. ಚಿಕ್ಕ ವಯಸ್ಸಿಂದನೇ ಅವಳಿಗೆ ಅದ್ರ ಫುಟ್ಬಾಲ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ತುಂಬ ಕಾಳಜಿ ವಹಿಸ್ತಾ ಇದ್ಲು. ನಮ್ಮ ಮನೆ ಜಯನಗರಲ್ಲಿತ್ತು, ಅವಳು ಕಾರ್ಪೊರೇಷನಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಇತ್ತು. ಆದರೂ ದಿನ ನಡ್ಕೊಂಡು ಹೋಗ್ತಾ ಇದ್ಲು. ನಮ್ಮದು ದೊಡ್ಡ ಕುಟುಂಬ, ದೊಡ್ಡ ಫ್ಯಾಮಿಲಿ, ಬಟ್ ನಮ್ಗೆ ಯಾರಿಗೂ ಫುಟ್ಬಾಲ್ ಬಗ್ಗೆ ಅಷ್ಟು ನಾಲೆಡ್ಜು ಇರಲಿಲ್ಲ ನಮಗೆ. ಅವಳಿಗೆ ಮಾತ್ರ ನಮ್ಮನೇಲಿ ಅವಳು ಕೊನೆಯವಳು ಅವಳೇ ತುಂಬ ಇಂಟ್ರೆಸ್ಟ್ ವಹಿಸ್ತಾ ಇದ್ಲು ಫುಟ್ಬಾಲ್ ಇದರಲ್ಲಿ. ಒಂದೇ ದಿವಸನೂ ಪ್ರಾಕ್ಟೀಸ್ ತಪ್ಪಿಸ್ಕೊಡ್ತಾ ಇರಲಿಲ್ಲ, ಎಲ್ಲ ಮಾಡ್ತಾ ಇದ್ಲು. ಆಮೇಲೆ ಅವಳು ಪ್ಲೇಯರ್ ಆಗಿ ಸೆಲೆಕ್ಟ್ ಆದ್ಲು. ಆಮೇಲೆ ಇಂಡಿಯಾನಲ್ಲಿ ಎಲ್ಲ ಸ್ಟೇಟ್ಸ್ಗೂ ಹೋಗಿ ಮ್ಯಾಚ್ ಎಲ್ಲ ಆಡ್ತಾ ಇದ್ಲು. ಗೋಲ್ ಕೀಪರ್ ಆಗಿ ಕೆಲಸ ಮಾಡಿದ್ದಾಳೆ. ಚಿಕ್ಕ ವಯಸ್ಸಲ್ಲೇ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿದ್ದು ಅಬ್ರಾಡ್ಗಲ್ಲೂ ಎಲ್ಲ ಕಡೆನೂ ಹೋಗಿ ಬಂದಿದ್ದಾಳೆ. ಇಂಟ್ರೆಸ್ಟ್ ವಹಿಸ್ಕೊಂಡು ತನ್ನ ಜ್ಞಾನನೂ ಬೆಳೆಸ್ಕೊಂಡು ಅದ್ರ ಬಗ್ಗೆ ಅದ್ರಲ್ಲಿ ಏನು ಫುಟ್ಬಾಲ್ ಬಗ್ಗೆ ಎಕ್ಸಾಮ್ಸ್ ಎಲ್ಲ ಬರೆದ್ಲು, ಎಲ್ಲ ಕೋರ್ಸು ಮಾಡಿಕೊಂಡ್ಲು, ತುಂಬ ಕಾಳಜಿ ವಹಿಸ್ತಾ ಇದ್ಲು. ಆಮೇಲೆ ಅವಳು ಅದ್ರ ಇಂಟ್ರೆಸ್ಟ್ ತೋರಿಸಿ ಎಲ್ಲರಿಗೂ ತುಂಬ ಜನಕ್ಕೆ ಅವಳು ಟ್ರೈನಿಂಗ್ ಕೊಟ್ಟಿದ್ದಾಳೆ ಅದ್ರ ಬಗ್ಗೆ. ಇವತ್ತು ಫುಟ್ಬಾಲ್ ಇದರಲ್ಲಿ ಇವತ್ತು ಅವಳಿಗೂ ಚಿಕ್ಕ ಯಂಗ್ಸ್ಟರ್ಸ್ಗೆಲ್ಲ ಕೂಡ ಪ್ರಾಕ್ಟೀಸ್ ಮಾಡಿಸಿ ಇಂಟ್ರೆಸ್ಟ್ ಎಲ್ಲ ತೋರಿಸ್ತಾ ಇದ್ದಾಳೆ. ಇವತ್ತು ಸ್ವಲ್ಪ ಇದು ಇಂಡಿಯನ್ ವುಮೆನ್ಸ್ ಫುಟ್ಬಾಲ್ ಅಂದರೆ ಸ್ವಲ್ಪ ಅದನ್ನು ಫೇಮಸ್ ಆಗಿರೋದನ್ನು ನೋಡಿದ್ರೆ ಅವಳ ಪಾಲು ಅದರಲ್ಲಿ ಇರೋದನ್ನ ಕಂಡು ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಫ್ಯಾಮಿಲಿನಲ್ಲಿ ಅವಳು ಕಂಡ್ರೆ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ. ಆಲ್ ದ ಬೆಸ್ಟ್. ಜೀವನದ ಆದರ್ಶಗಳು ಪ್ರಾಯಶಃ ಸ್ಪೋರ್ಟ್ಸ್ ನಲ್ಲಿ ಯಾವುದೇ ಕ್ರೀಡೆಯಲ್ಲಾಗ್ಲಿ ಪ್ರತಿನಿತ್ಯದ ಪ್ರಾಕ್ಟಿಕಲ್ ಲೈಫಲ್ಲೂ ನಿಮ್ಗದು ಅಷ್ಟೇ ಅಪ್ಲಿಕಬಿಲಿಟಿ ತೋರಿಸುತ್ತೆ ಅನ್ಸುತ್ತೆ. ಯಾಕಂದ್ರೆ ನಮ್ದು ಇದು ಚೈಲ್ಡ್ಹುಡ್ ಬಾಲ್ಯದ ಅಂತಂದ್ರೆ ಇಟ್ಸ್ ಅ ವೆರಿ ನಾರ್ಮಲ್ ಅಂತರ ಅಂತ ಸೂಪರ್ ಇದೇನಿಲ್ಲ. ಎಲ್ಲ ಕರ್ಕೊಂಡು ಹೋಗೋರು, ಗ್ರೌಂಡ್ ಕರ್ಕೊಂಡು ಹೋಗ್ತಾರೆ, ಮಾಡ್ತಾರೆ, ಆ ಥರ ಎಲ್ಲ ಏನಿದೆ. ಜಸ್ಟ್ ಲೈಕ್ ಅ ನಾರ್ಮಲ್ ಇದು. ಅಂಡ್ ನೋ ಬಡಿ ವಾಸ್ ಬಾದರಿಂಗ್. ಸ್ಕೂಲ್ಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ, ಸ್ಕೂಲಲ್ಲಿ ಆಟ ಆಡ್ತಾ ಇದ್ವಿ. ಸೊ ಎವ್ರಿಥಿಂಗ್ ಸ್ಟಾರ್ಟೆಡ್ ಆ ಸ್ಕೂಲ್ ಎಂಡ್ ಟೈಮಲ್ಲೇನೆ. ಇವಾಗ ಕ್ರಿಕೆಟ್ ಅಂತ ಸ್ಟಾರ್ಟ್ ಆದ್ಮೇಲೆ ಆ ಕ್ರಿಕೆಟ್ಗೆ ಹೋಗಿದ್ದು ಒಂದು ದೊಡ್ಡ ಒಂಥರ ಇದು. ನಮ್ಮನೇಲಿ ಏನು ಕಳಿಸ್ತಾ ಇರ್ಲಿಲ್ಲ. ನಮ್ ನೇಬರ್ ವೆಂಟ್, ಅವಳ ಹೆಸರು ಗಾಯತ್ರಿ ಅಂತ. ಸೊ ಅವ್ರು ಹೋದ್ರು ಅಂತ ಅದಕ್ಕೆ ನನ್ನನ್ನು ಕಳ್ಸಿದ್ರು. ದಟ್ಸ್ ಹೌ ವಿ ಎಂಟರ್ಡ್ ಇನ್ ಟು ಕ್ರಿಕೆಟ್. ಇಟ್ಸ್ ನಾಟ್ ದಟ್ ವಿ ಇಟ್ ವಾಸ್ ಪ್ಲಾನ್ ಮಾಡಿ ಓಕೆ ಈ ಮಗು ಮುಂದೆ ಹಿಂಗ್ ಬರುತ್ತೆ ಅಂತ ಅದನ್ನ ಪ್ಲಾನ್. ಸುಮ್ಮನೆ ಏನೋ ಅವ್ರು ಹೋಗ್ತಾರೆ, ಸರಿ ಇವರು ಹೋಗ್ತಾರೆ. ಸೊ ದಟ್ಸ್ ಹೌ ಇಟ್ ಹ್ಯಾಪೆಂಡ್. ಸೊ ಅವಕಾಶ ಜೊತೆಗೆ ಅದೃಷ್ಟದ ಬಾಗಿಲು ಕೂಡ ಅಷ್ಟೇ ಮುಖ್ಯ. ಜೊತೆಗಿರೋರ ಒಂದು ಪರಿಸರನೂ ಅಷ್ಟೇ ಮುಖ್ಯ ಆಗುತ್ತೆ ಒಂದು ಮಗುವಿನ ಸರ್ವಾಂಗೀಣವಾದಂತಹ ಒಂದು ಡೆವಲಪ್ಮೆಂಟ್ಗೆ. ಅಂಡ್ ಯು ಆರ್ ದ ಲಿವಿಂಗ್ ಪ್ರೂಫ್ ದಟ್ ಏನನ್ನು ಹಿಂಗೆ ಅನ್ಕೊಂಡು ನಾವು ಇದು ಆಗ್ಲಿಲ್ಲ ಅಂದ್ರೂ ದೇರ್ ಇಸ್ ಸಮಥಿಂಗ್ ಡೆಫಿನೆಟ್ಲಿ ಗಾಡ್ ಗಿವನ್ ಸ್ಕಿಲ್. ಸೊ ನಮ್ಮ ವ್ಯಾಲ್ಯೂಸ್ ಚೆನ್ನಾಗಿದ್ರೆ ಖಂಡಿತ ಎಲ್ಲೋ ಒಂದ್ ಕಡೆ ನಾವು ಶೈನ್ ಆಗೇ ಆಗ್ತೀವಿ. ಅದನ್ನ ಬಿಟ್ಟು ಇನ್ನೊಂದ್ ಏನಂತಂದ್ರೆ ಇವಾಗ ಒಬ್ರು ಮುಂದಕ್ಕೆ ಬಂದಿದ್ದಾರೆ ಅಂತಂದ್ರೆ ಎಲ್ಲ ಆ ಟೈಮಲ್ಲಿ ಅವ್ರನ್ನ ಯಾರು ಮುಂದಕ್ಕೆ ತಳ್ಳಿದ್ರು ಅವರಲ್ಲ. ಅವ್ರ ಪಕ್ಕದ ಮನೆಯವ್ರು ಇರ್ಬೋದು, PT ಟೀಚರ್ ಇರ್ಬೋದು, ಅಂಗಡಿಯವ್ರು ಇರ್ಬೋದು, ಏನ್ ಚೆನ್ನಾಗಿ ಓಡ್ತೀಯ ನೀನ್ ಹೋಗಮ್ಮ ಅಂತ. ಸೊ anybody can become a reason for it and many will be a reason for somebody else's achievement. It's not one person idu. There are so many people behind. ನಮ್ಮ ಮುಂದೆ ಸುತ್ತಮುತ್ತ 100 ಜನ ಇರ್ತಾರೆ. ಪ್ರಾಬಬ್ಲಿ ನಾವು ಮರ್ತೋಗ್ಬಿಟ್ಟಿರ್ತೀವಿ ಅಷ್ಟೇ. ಇವಾಗ ಒಬ್ರು ಮುಂದೆ ಬರ್ಬೇಕಂತ ಅದಕ್ಕೆ 10 ಜನ ಹೆಲ್ಪ್ ಮಾಡಿರ್ತಾರೆ. ಅದನ್ನ ನೆನ್ಸ್ಕೊಳ್ಳೋದೇ ಇರೋದು ಅವ್ರವ್ರ ಪರ್ಸನಾಲಿಟಿಗೆ ಬಿಟ್ಟಿದೆ ಅಷ್ಟೇ. ಓಕೆ. ಸೊ ನಾವು ಹೇಗೆ ಒಂದು ಟೀಮ್ ನ ಸಕ್ಸಸ್ ನ ಸಂಭ್ರಮಿಸ್ತೀವಿ, ಹಾಗೆ ಆ ಟೀಮ್ ನಲ್ಲಿ ಇರೋ ಪ್ರತಿಯೊಬ್ಬರ ಹಿಂದೆ ಇರುವಂತ 100 ವ್ಯಕ್ತಿಗಳು ಆ ಒಂದು ಸಕ್ಸಸ್ಗೆ ಕಾರಣ ಆಗಿರ್ತಾರೆ. ಇದು ಕೂಡ ನೀವು ಇಷ್ಟೊತ್ತು ಹೇಳಿದಂತಹ ಒಂದು ಎಮೋಷನಲ್ ರೆಸಿಲಿಯನ್ಸ್ ಇರಬಹುದು, ಅಥವಾ ಒಂದು ಮೆಂಟಲ್ ಭಾವನಾತ್ಮಕವಾದಂತಹ ಒಂದು ಪರಿಪಕ್ವತೆ ಇರಬಹುದು. ಅದರ ಜೊತೆಗೆ ಟೀಮ್ ವರ್ಕ್ ನ ಇಂಪಾರ್ಟೆನ್ಸ್ ನ ತಿಳಿಸ್ಕೊಡುತ್ತೆ. ಅಂಡ್ ಗ್ರಾಟಿಟ್ಯೂಡ್. ಯು ಆರ್ ಸೋ ಗ್ರೇಟ್ಫುಲ್ ಟು ಎವ್ರಿಥಿಂಗ್ ದಟ್ ಲೈಫ್ ಹ್ಯಾಸ್ ಆಫರ್ಡ್ ಟು ಯು. ಅಲ್ವಾ?
ಇನ್ನು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ನಾವು ಕೇಳಿದಾಗ ಅನೇಕರು ಹೇಳ್ತಾರೆ ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟ್. ಇದರ ಜೊತೆಗೆ ನಿಮ್ ಪ್ರಕಾರ ಇನ್ನೇನ್ ಬೇಕಾಗತ್ತೆ? ಆಸೆ ಇರಬೇಕು ಫಸ್ಟು. ಇದು ಆಡಕ್ಕೆ ನನಗೆ ಆಸೆ ಅಂತಂದರೆ ಎವ್ರಿಥಿಂಗ್ ವಿಲ್ ಫಾಲೋ. ಆಮೇಲೆ ಆಸೆ ಮಾತ್ರ ಇದ್ರೆ ಸಾಲದು, ಆಸೆ ಜೊತೆಗೆ ಎಲ್ಲರೂ ನನಗೆ ಆಸೆ ಪಟ್ಟಿದ ತಕ್ಷಣ ನಮಗೆ ಸಿಗೋದಿಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಆಮೇಲೆ ವೆನ್ ಯು ವರ್ಕ್ ಹಾರ್ಡ್ ದೇರ್ ವಿಲ್ ಲಾಟ್ ಆಫ್ ಪೀಪಲ್ ಹೂ ವಿಲ್ ಟ್ರಬಲ್ ಯು. ಅದು ನಿಮಗೆ ಮೆಂಟಲಿ ಇದು ಮಾಡಿದ್ರೆ ಇವ್ರೇನು ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ನಾವು ಹಾರ್ಡ್ ವರ್ಕ್ ಮಾಡಿದ ತಕ್ಷಣ ಅದು ಸಕ್ಸಸ್ಸು ಆಗುತ್ತೆ ಅಂತಲೂ ಗ್ಯಾರಂಟಿ ಇಲ್ಲ. ಸೊ ನಮಗೆ ಸ್ವಲ್ಪ ತಾಳ್ಮೆನೂ ಇರಬೇಕು. ಯಾವಾಗ ನಾವು ಒಂದ್ಸತಿ ನಾವು ಖಂಡಿತ ಗೆಲ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರಬೇಕು ನಮಗೆ. ಎಲ್ಲ ಸೇರಿದ್ರೆ ಮಾತ್ರನೇ ಇದು. ಬರೀ ಆಸೆ ಒಂದಿದಾಗಲ್ಲ, ಬಟ್ ಲವ್ ಇರಬೇಕು. ಓಕೆ, ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ದಿಸ್, ಐ ವಾಂಟ್ ಟು ಪ್ಲೇ ಅಂತ ಇದ್ರೇನೆ ಬರಕ್ ಸಾಧ್ಯ. ಯಾಕಂದ್ರೆ ಪೇರೆಂಟ್ಸ್ ಒನ್ ಆಫ್ ದ ರೀಸನ್ ಕರ್ಕೊಂಬರಕ್ಕೆ. ಬಟ್ ಮಗುಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಪೇರೆಂಟ್ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಸೊ ದಟ್ ಡ್ರೈವಿಂಗ್ ಫೋರ್ಸ್ ಆಸ್ ಯು ವಾಸ್ ಸೇಯಿಂಗ್, ಆ ಒಲವಿರಬೇಕು ಆ ಗೇಮ್ ಬಗ್ಗೆನಾಗ್ಲಿ, ಯಾವುದೇ ಕ್ಷೇತ್ರ ಇರಲಿ, ಇದು ಫುಟ್ಬಾಲ್ ಮಾತ್ರ ಅಲ್ಲ, ಒಲವಿರಬೇಕು. ನಾನು ಮಾಡ್ತೀನಿ, ನಂಗೆ ಅದರಲ್ಲೇ ಇರಕ್ಕೆ ಆಸೆ ಅಂತಂದು. ಆಮೇಲೆ ಅದೇನು ಸಕ್ಸಸ್ ಆಗಿಲ್ಲ ನಾನು ಅರ್ಧಕ್ಕೆ ಬಿಟ್ಬಿಟ್ಟು ಇನ್ನೊಂದು ಹೋಗ್ಬಾರ್ದು. ಸೊ ಕೀಪ್ ಟ್ರೈಂಗ್ ಟಿಲ್ ದ ಎಂಡ್. ಸೊ ಒಂದು ಪ್ಯಾಷನ್, ಒಂದು ಪರ್ಸೀವರೆನ್ಸ್. ಸೊ ಇದೆರಡು ತುಂಬಾ ತುಂಬಾ ಮುಖ್ಯ. ಮಧ್ಯದಲ್ಲಿ ಎಲ್ಲೂ ಕೈ ಬಿಟ್ಟು ಕೈ ಚೆಲ್ಲಿ ಕೂತ್ಕೋಬಾರ್ದು. ಸೊ ಸಮಥಿಂಗ್ ಇಸ್ ಡೆಫಿನೆಟ್ಲಿ, ಸಮ್ ಗಿಫ್ಟ್ ಇಸ್ ದೇರ್ ಆನ್ ದ ವೇ ಅನ್ನೋದನ್ನ ನಾವು ಸದಾಕಾಲ ನಂಬಿರ್ಬೇಕು. ಇನ್ನ ಬಾಲ್ಯ ಹೀಗೆ ಆಯ್ತು, ಇಟ್ ಓಪನ್ ಲಾಟ್ ಆಫ್ ವಿಸ್ಟಾಸ್ ಫಾರ್ ಯು, ಡೋರ್ಸ್ ಆಫ್ ಅಪರ್ಚುನಿಟಿ. ಅದರಲ್ಲಿ ಅನೇಕರು ಬೆನ್ತಟ್ಟಿ ಮುಂದೆ ನಿಮ್ಮನ್ನ ಕರ್ಕೊಂಡು ಬರ್ಲಿಕ್ಕೆ ಸಹಾಯ ಮಾಡಿದ್ರು. ಮೊದಲನೇ ಬಾರಿಗೆ ಈಗಿದ್ದ ಹಾಗೆ ಅವಾಗೆಲ್ಲ ಅಂಡರ್ 17, ಅಂಡರ್ 19 ಆಗ್ಲೂ ಇತ್ತು. ಆಗ ಯಾವ ರೀತಿ ಇತ್ತು, ಅರ್ಹತೆ ಏನಿತ್ತು? ಒಂದು ಫುಟ್ಬಾಲ್ ಟೀಮ್ಗೆ ಸೇರ್ಬೇಕು ಅಂದ್ರೆ ಏನೆಲ್ಲ ಅರ್ಹತೆ ಬೇಕಿತ್ತು? ಅವಾಗ ಏನು ಅರ್ಹತೆ ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ನೀವು ಫುಟ್ಬಾಲ್ ಆಡ್ಬೋದು ಅಷ್ಟೇನೆ. ಇವಾಗ ಹೇಗಿದೆ, ಎಷ್ಟೊಂದು ಆಪರ್ಚುನಿಟೀಸ್ ಇದೆ. ನಮ್ಮಲ್ಲಿ ಅಂಡರ್ 13 ಇಂದ ಇದೆ. ವಿ ಹ್ಯಾವ್ ಅಂಡರ್ 13, ವಿ ಹ್ಯಾವ್ ಅಂಡರ್ 14 ಇದೆ, ಅಂಡರ್ 15, 16, 17, and then we have got 19, under 21 and seniors. ಇಷ್ಟು ಕ್ಯಾಟಗರೀಸ್ ಇದೆ. ಆಮೇಲೆ ಇದನ್ನ ಬಿಟ್ಟು ಗ್ರಾಸ್ ರೂಟ್ ಕೂಡ ಇದೆ. ಅಂದ್ರೆ ಮಗು 7ನೇ ವಯಸ್ಸಿಂದನೂ ಆಡ್ಬೋದು. ಅಂದ್ರೆ ಒಂದು ಟೂರ್ನಮೆಂಟ್ ತರ 5 ವರ್ಷಕ್ಕಿದೆ, 9 ವರ್ಷಕ್ಕಿದೆ. ಸೊ ಇಟ್ ಜಸ್ಟ್ ಕೀಪ್ಸ್ ಆನ್. ಎಲ್ಲಾ ಏಜ್ ಕ್ಯಾಟಗರಿನೂ ಇವಾಗಿದೆ. ಬಟ್ ಆಗಿನ ಕಾಲದಲ್ಲಿ ಒಂದು ಸೀನಿಯರ್ ಮಾತ್ರನೇ ಇದ್ದಿದ್ದು. ನೀವು 13 ವರ್ಷ ಇದ್ರೂ ಅಷ್ಟೇ, ನೀವು 15 ವರ್ಷ ಆದ್ರೆ, 25 ವರ್ಷ ಇದ್ರು ಅಷ್ಟೇ, ಇಟ್ಸ್ ಸೇಮ್ ಟೀಮ್ ಅಲ್ಲಿ. ಸೊ ಯಾರು ಚೆನ್ನಾಗಿ ಆಡ್ತಾರೆ, ಸೊ ಎವ್ರಿಬಡಿ ಟುಗೆದರ್. ಅದು ಆವಾಗ ಕಷ್ಟ ಅನ್ಸ್ತಿರ್ಲಿಲ್ವಾ? ಬಿಕಾಸ್ ಅ ಪರ್ಸನ್ ಹೂ ಇಸ್ ಅರೌಂಡ್ 22 to 24 ಅಥವಾ 28, ಅವ್ರಿಗಿರುವಂತಹ ಒಂದು ಕ್ಷಮತೆ, ದೈಹಿಕವಾಗಿರ್ಬಹುದು, ಮಾನಸಿಕವಾಗಿರ್ಬಹುದು, ಒಂದು ಫೋಕಸ್, ಒಂದು ಕ್ಲಾರಿಟಿ, ಹೌ ಡಿಫರೆಂಟ್ ಇಟ್ ಇಸ್ ಫ್ರಮ್ ಅ 13 or 15 year old? ಎಲ್ಲ ಒಂದೇ ಟೀಮಲ್ಲಿ ಹಾಕ್ಬಿಟ್ರೆ? ಒಂದೇ ಟೀಮಲ್ಲಿ ಹಾಕಿದ್ರಿಂದ ಅವಾಗ ಏನಿತ್ತು ಅಂತಂದ್ರೆ, ಇವಾಗ ಒಂದು ಮನೆಯಲ್ಲಿ ಅಕ್ಕ ತಂಗಿಯರ್ ಇದ್ದಂಗೆ. ಅಂದ್ರೆ ಆಗಿನ ಕಾಲದ್ದು, ಈಗಿನ ಕಾಲದಲ್ಲ. ಅವಾಗ ಸೀನಿಯರ್ ಪ್ಲೇಯರ್ಸ್ ಎಲ್ಲ ಈ ಜೂನಿಯರ್ ಪ್ಲೇಯರ್ಸ್ನ ಚೆನ್ನಾಗಿ ನೋಡೋರು. ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅನ್ನೋ ತರ ನೋಡೋರು. ಆಮೇಲೆ ಚೆನ್ನಾಗಿ ಆಡಿದ್ರೆ ಸ್ವಲ್ಪ ಬೈತಾ ಇದ್ರು, ಬೆನ್ ತಟ್ಟು ಕೊಡ್ತಾ ಇದ್ರು. ಬಟ್ ಇವಾಗ ಏನಾಗತ್ತೆ ಅಂದ್ರೆ, ಸೀನಿಯರ್ ಪ್ಲೇಯರ್ ಆಗಿದ ತಕ್ಷಣ ದೇ ಥಿಂಕ್ ದಟ್ ದೇ ಆರ್ ಸಮಥಿಂಗ್ ಬಿಗ್. ಅದು ಇವಾಗ, ಮುಂಚೆ ಆ ತರ ಇರ್ಲಿಲ್ಲ. ಇವಾಗ 22 year old, ಯಾಕಂದ್ರೆ ನಮ್ದು ಕ್ಯಾಪ್ಟನ್ನೇ ಶಿವ ಭಾರತಿ ಅಂತಂದ್ಬಿಟ್ಟು, ಅವರು ಇವಾಗಿಲ್ಲ. ಅಂಡ್ ಶಿ ಹ್ಯಾಪನ್ ಟು ಬಿ ದ ಫಸ್ಟ್ ಕ್ಯಾಪ್ಟನ್ ಆಫ್ ನ್ಯಾಷನಲ್ ಟೀಮ್ ಆಲ್ಸೋ. ಸೊ ಕರ್ನಾಟಕದವರೇನೆ. ಅವರು ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿದ್ರು. ಅವರು 22 years, ನೀವು ಹೇಳ್ದಂಗೆ 22 years ಅವ್ರಿಗಿರ್ಬೋದು. ನಾನೆಲ್ಲ ಅವಾಗ 13 ವರ್ಷ ನಂದು. ಸೊ ಜೊತೆಗೆ ಆಡ್ತಾ ಇದ್ರು. ಅವ್ರು ತುಂಬಾ ದೊಡ್ಡವರು, ಇವ್ರು ತುಂಬಾ ಚಿಕ್ಕ, ಆ ಥರ ಏನು ಇದು ಮಾಡ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಅವರು ನಮ್ಮ ಮನೆ ಪಕ್ಕದಲ್ಲಿ ಫುಟ್ಬಾಲ್ ಆಡುವಾಗ ಅವರು ಟೀಮ್ಗೆ ಹೋದ್ರೆ ನನ್ನ ಕಳ್ಸೋರು. ಸೊ ಆವಾಗಿನ ಕಾಲ ಹಂಗಿತ್ತು. ಯಾಕಂದ್ರೆ ಅವರು ಶೀಸನ್ ಎಲ್ಡರ್ ಲೇಡಿ. ಸೊ ನನ್ಗೂ ಸ್ವಲ್ಪ ನೋಡ್ಕೊಂತಾರೆ, ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ. ಆ ಥರ ಅದು ಕ್ರಿಕೆಟ್ ಅನ್ನ ಆಗ್ಲಿ, ಫುಟ್ಬಾಲ್ ಅನ್ನ ಆಗ್ಲಿ, ಅವ್ರು ಬರ್ತಾರೆ ಅನ್ನೋದಕ್ಕೋಸ್ಕರ ಐ ಜಸ್ಟ್ ವೆಂಟ್ ಇನ್ ಸೈಡ್. ಸೊ ಹಾಗಾಗಿ ಏನಾಗತ್ತೆ, ಅವಾಗ ಸುಮಾರು ಹಂಗೆ ಇರ್ತಾ ಇತ್ತು. ಸೀನಿಯರ್ ಹಂಗಿರ್ಬೇಕು, ಜೂನಿಯರ್ ಹಂಗಿರ್ಬೇಕು. ಸೀನಿಯರ್ ಅಂದ್ರೆ ಮಾತಾಡ್ತಾ ಇರಲ್ಲ, ಅವರೆಲ್ಲ ಒಂದು ಗ್ರೂಪ್ ಮಾಡೋದು, ಆ ತರ ಇರ್ಲಿಲ್ಲ. ಅಟ್ ದ ಸೇಮ್ ಟೈಮ್ ಜೂನಿಯರ್ಗೆಲ್ಲ ಸೀನಿಯರ್ ಬಗ್ಗೆ ತುಂಬಾ ಮರ್ಯಾದೆ ಇತ್ತು, ರಿಗಾರ್ಡ್ಸ್ ಇತ್ತು. ಅಂದ್ರೆ ರೆಸ್ಪೆಕ್ಟ್ ಇಸ್ ದ ಕೀ ಇಂಗ್ರೀಡಿಯೆಂಟ್. ಅವ್ರು ಹೇಳಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ನೀವೆಲ್ಲ ಎಲ್ಲೇ ಕುತ್ಕೊಂಬೇಕು, ಎದ್ದು ಹೋಗ್ಬಾರ್ದು, ನಾವೆಲ್ಲೂ ಎದ್ದು ಹೋಗ್ತಾ ಇರಲ್ಲ, ಅಲ್ಲೇ ಕುತ್ಕೊಂತ. ಸೊ ಥಿಂಗ್ಸ್ ವರ್ ಡಿಫ್ರೆಂಟ್ ಅಟ್ ದಟ್ ಟೈಮ್. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಲಿಟಲ್ ಬಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈಫ್ ಅಲಾಂಗ್ ವಿತ್ ಸ್ಪೋರ್ಟ್ಸ್. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಎವ್ರಿಬಡಿ ಇಸ್ ವೆರಿ ಬಿಸ್ನೆಸ್ ಲೈಕ್ ಅಂಡ್ ಪ್ರೊಫೆಷನಲ್. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ಹೋಟೆಲ್ ರೂಮ್ಸ್ ಕೊಡ್ತಾರೆ ಸೀನಿಯರ್ ಪ್ಲೇಯರ್ ಅಂದ್ರೆ ನಾಟ್ ಫಾರ್ ದ ಸ್ಟೇಟ್ ಟೀಮ್, ಫಾರ್ ನ್ಯಾಷನಲ್ ಟೀಮ್. ಅವ್ರ ರೂಮ್ ಒಳಗೆ ಸೇರ್ಕೊಂತಾರೆ, ದೇ ಕಮ್ ಓನ್ಲಿ ಫಾರ್ ಅ ಮೀಟಿಂಗ್. ಸೊ ಆಗಿನ ಕಾಲದ್ದು ಸ್ಪೋರ್ಟ್ಸ್ ಇದಕ್ಕೂ ಈಗಿನ ಕಾಲದ ಸ್ಪೋರ್ಟ್ಸ್ ಇದಕ್ಕೂ ತುಂಬಾ ವ್ಯತ್ಯಾಸ, ಎಸ್ಪೆಷಲಿ ವೆನ್ ಯು ವಾಂಟ್ ಟು ಇಂಟರಾಕ್ಟ್ ವಿತ್ ಈಚ್ ಅದರ್. ಸೊ ಒಂದು ಟೀಮ್, ಒಂದು ಕುಟುಂಬ ಆಗಿದ್ರೇನೆ
ಸೊ ಬ್ಯಾಕ್ ದೆನ್ ಇಟ್ ವಾಸ್ ಲೈಕ್ ದಟ್. ಅದು ಇಟ್ ಯೂಸ್ ಟು ಬ್ರಿಂಗ್ ದ ರಿಯಲ್ ಸ್ಪಿರಿಟ್ ಆಫ್ ಅ ಫ್ಯಾಮಿಲಿ. ಸೊ ಎಲ್ಲರೂ ಗೆಲ್ಲಲಿಕ್ಕೆ ಆಡ್ತಿದ್ವಿ, ಯುನಿಟಿಗೆ ಆಡ್ತಾ ಇದ್ವಿ, ಆ ಒಂದು ಪ್ಯಾಷನ್ಗೆ ಆಡ್ತಾ ಇದ್ವಿ. ಹಾಗಾಗಿ ನಾವು ಗೆಲ್ತಾ ಇದ್ವಿ ಎಲ್ಲ ಆಲ್ಮೋಸ್ಟ್. ಯಾಕಂದ್ರೆ ನಾವು ನ್ಯಾಷನಲ್ ಟೀಮ್ ಹೋದಾಗನು ಹುಡುಗಿಯರೆಲ್ಲ ಬೇರೆ ಬೇರೆ ಸ್ಟೇಟ್ ಇಂದ ಬರ್ತಾ ಇದ್ರು. ಅಂದ್ರೆ ಬೆಂಗಾಲ್ ಇಂದ, ದೆನ್ ಗೋವಾ ಇಂದ ಇದ್ರು, ಮಹಾರಾಷ್ಟ್ರದಿಂದ ಸ್ವಲ್ಪ ಒಬ್ರಿಬ್ರು ಇರ್ತಾ ಇದ್ರು, ಕರ್ನಾಟಕದಿಂದ ನಾವು 6 ಜನ ಹೋಗಿದ್ವಿ. ಮತ್ತೆ ಈ ತರ ಬೇರೆ ಬೇರೆ ಇದರಿಂದ ಇರ್ತಾ ಇತ್ತು. ಅಲ್ಲೇನು ಅಂತಂದ್ರೆ ಇವಾಗ ನಾನು ವೆಜಿಟೇರಿಯನ್, ಐ ಆಮ್ ನಾಟ್ ನಾನ್ ವೆಜಿಟೇರಿಯನ್. ಯಾವ ಊರಿಗೆ ಹೋದ್ರು ನಮ್ಗೆ ಊಟ ಎಲ್ಲ ಸರಿಯಾಗಿ ನನ್ಗೆ ಸಿಗ್ತಾ ಇರಲಿಲ್ಲ. ಲೈಕ್ ಅಟ್ಲೀಸ್ಟ್ ಇವಾಗ ಬೇರೆ ಬೇರೆ ತರ ಏನೋ ತಿಂತೀವೇನೋ, ಅವಾಗ ಕರ್ಡ್ ರೈಸ್ ಪಿಕಲ್ ದಟ್ ವಾಸ್ ಓನ್ಲಿ ಫುಡ್ ಫಾರ್ ಮಿ, ಆರ್ ಟೀ ಅಂಡ್ ಬ್ರೆಡ್ ಅಷ್ಟು ಮಾತ್ರ. ಮತ್ತೆ ಸ್ಟಾಮಿನಾ, ಎಂಡ್ಯೂರೆನ್ಸ್ ಗೆ that's what I keep telling you, it's a mental strength is more than your physical strength. So willpower is what matters. Definitely I believe in that. So ಏನ್ ಮಾಡೋರಿ, ಬೆಂಗಾಲ್ ಹುಡುಗಿಯರೆಲ್ಲ ಏನ್ ಮಾಡೋಣ, ಊಟನೇ ಮಾಡಲ್ಲ ಅಂತ ಯಾರೋ ಮನೆಗೆ ಹೋಗ್ಬಿಟ್ಟು ಆ ಮಾವಿನ ಕಾಯೆಲ್ಲ ಕತ್ಕೊಂಡ್ ಬಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಒಂದು ಉಪ್ಪಿನಕಾಯಿ ತರ ಹಾಕ್ಬಿಟ್ಟು ಒಂದು ರೈಸ್ ಇತ್ತು, ಇದಿತ್ತು. ಸೊ ದೇ ಆಲ್ ಟುಕ್ ಮೀ ಕ್ಲೋಸಿಂಗ್ ಮೈ ಐಸ್, ಸಿ ವಿ ಗಾಟ್ ಸಮ್ ಸರ್ಪ್ರೈಸ್ ಫಾರ್ ಯು ಅಂತ ಹಿಂದಿಯಲ್ಲಿ ಮಾತಾಡ್ತಾ ಇದ್ವಿ. ನಂತರ ನಾನು ಬೆಂಗಾಲಿ ಕಲಿತೆ, ಅವ್ರಿಗೆ ಅರ್ಥ ಆಗ್ಬೇಕು ಅಂತ. ಸೊ ಇದು ಮಾಡಿ ಓಪನ್ ಮಾಡಿ ಇದು ಮಾಡಿದ್ರೆ ಒಂದ್ ಕಡೆ ಅನ್ನ ಇಟ್ಟಿದ್ದಾರೆ, ಒಂದ್ ಕಡೆ ಉಪ್ಪಿನಕಾಯಿ ಇಟ್ಟಿದ್ದಾರೆ, ಒಂದ್ ಕಡೆ ಕರ್ಡ್ಸ್ ಇಟ್ಟಿದ್ದಾರೆ. ಸೊ ದಟ್ ಮೇಡ್ ಮೈ ಡೇ. ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್. ಅಂದ್ರೆ it looks a small thing but it's a very very big thing. Connectivity with each other, like I'm here for you, ನಿಂಗೇನ್ ಬೇಕಾದ್ರೆ ನಾವ್ ಮಾಡ್ತೀವಿ ಅಂದ್ರೆ ಆ ತರದ್ ಒಂದು ನಾಟ್ ನೆಸೆಸರಿ ಅವ್ರು ಕರ್ನಾಟಕದಿಂದ ಇರಬೇಕು, ಅಲ್ಲಿಂದ ಇರಬೇಕು. ಸೊ ಹಾಗಾಗಿ ಏನಾಯ್ತು, ಈ ತರ ಟೀಮ್ ಹಂಗೆ ನಮ್ದು ಬೆಳ್ಕೊಂಡ್ ಬಂದಿದ್ರಿಂದ ವಿ ವರ್ ನಂಬರ್ 2 ಇನ್ ಏಷ್ಯಾ. ವಿ ವರ್ ಸಿಲ್ವರ್ ಮೆಡಲಿಸ್ಟ್ ಇನ್ ಏಷ್ಯನ್ ಇದು. ಸೊ ಒಂದೊಂದ್ಸತಿ ಏನಾಗುತ್ತೆ, ಈ ತರ ವಿಷಯಗಳೇನೆ ಟೀಮ್ ಬಾಂಡಿಂಗ್ ಹಂಗೆ ಇದಾಗೋದು. ವೆದರ್ ನೀವು ಅಲ್ಲಿಂದ ಬಂದ್ರು ಅಷ್ಟೇ, ಎಲ್ಲಿಂದ ಬಂದ್ರು ಅಷ್ಟೇನೆ. ಸೊ ದ ಟೀಮ್ ಬಾಂಡಿಂಗು ಬರೀ ಮಾತುಕತೆಯಲ್ಲಿ ಅಲ್ಲ, ಎಲ್ಲರೂ ಕೂತ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡೋದ್ರಲ್ಲಿ ಇರಲ್ಲ. ಡೂಯಿಂಗ್ ಸಮಥಿಂಗ್ ಎಲ್ಸ್ ಫಾರ್ ಅದರ್ಸ್, ಸ್ಮಾಲ್ ವೇ, ದಟ್ ಗಿವ್ಸ್ ಅ ಗ್ರೇಟ್ ಪ್ಲೆಷರ್ ಫಾರ್ ದ ರಿಸೀವರ್ ಆ್ಯಂಡ್ ಆಲ್ಸೋ ಫಾರ್ ದ ಗಿವರ್. ಓ ಮೈ ಗಾಡ್, ಎಂಥ ಒಂದು ಲೈಫ್ ಲೆಸನ್ ಇದು ನಮ್ಗೆ ಕಲಿಸ್ತು. ಅಂದ್ರೆ ಡೈವರ್ಸ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್ಸ್ ಇಂದ ಬರ್ತಾರೆ, ಬೇರೆ ಬೇರೆ ಇರ್ತಾರೆ, ಒಬ್ರೊಬ್ರದ್ದು ಒಂದೊಂದು ಕಲಾಚಾರ, ಒಂದೊಂದು ಪದ್ಧತಿ, ಬಟ್ ಟುಗೆದರ್ ಆಲ್ ದಟ್ ಎಲ್ಲ ಒಂದು ಪಜಲ್ ತರ ಭಾರತವಾಗಿ ನಿಲ್ಲುತ್ತೆ. ಯು ಕ್ಯಾನ್ ಸಿ ದ ಟ್ರೋಫಿ ದೇರ್. ಈಗ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಹ್ಯಾಸ್ ಕಮ್ ಅಲಾಂಗ್ ಅ ಲಾಂಗ್ ವೇ ಅಲ್ವಾ? ಇದು ಸ್ಪೋರ್ಟ್ಸ್ ಸೈಕಾಲಜಿ ಇರ್ಬೋದು, ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಇರ್ಬೋದು, ತುಂಬಾ ಹೆಚ್ಚು ಒತ್ತನ್ನ ನೀಡ್ತಿದ್ದಾರೆ. ಆ ದಿನಗಳಲ್ಲಿ ನೀವು ಈ ರೀತಿ ಆದಂತಹ ಒಂದು ಹಂಬಲ್ ಬಿಗಿನಿಂಗ್ಸ್ ನ ನೋಡಿದವರು, ಟುಡೇ ಇಟ್ಸ್ ಬಿಕಮ್ ಅ ಹೋಲ್ ಬಿಗ್ ಬ್ರಾಂಚ್ ಆಫ್ ಸೈನ್ಸ್. ಏನ್ ಅನ್ಸುತ್ತೆ, ಇಸ್ ಇಟ್ ರಿಯಲಿ ದಟ್ ಇಸ್ ವಾಟ್ ಮ್ಯಾಟರ್ಸ್, ಅಥವಾ ಈಗಿನ ಮಕ್ಕಳಿಗೆ ಅದು ಬೇಕು? ನ್ಯೂಟ್ರಿಷನ್ ಇವಾಗ ಏನ್ ಹೇಳ್ತಾ ಇದಾರೆ, ಇಟ್ಸ್ ಅ ಸೇಮ್ ಥಿಂಗ್ ವಾಟ್ ಅವರ್ ಪೇರೆಂಟ್ಸ್ ವರ್ ಟೆಲ್ಲಿಂಗ್ ಅಸ್. ಇವಾಗ ನ್ಯೂಟ್ರಿಷನ್ ಇದೆ ಅಂತ ನೀವು ಇದು ತಿನ್ಬೇಕು, ಅದು ತಿನ್ಬೇಕು, ಪ್ರೋಟೀನ್ ತಿನ್ಬೇಕು ಅಂತಾರೆ. ಅವಾಗೆಲ್ಲ ಕಾಳು ಮಾಡ್ತಾ ಇದ್ರು, ಅದನ್ನೇ ಇವಾಗ ಅರ್ದು ಬಿಟ್ಟು ಪ್ರೋಟೀನ್ ಪೌಡರ್ ಕೊಡ್ತಾರೆ. See, it's the same thing, just packed differently. We say no, every 30 years the fashion changes. Okay, we happen to see the same dress after 30 years. So it's the same thing. ಏನೇನು ಅವಾಗ ತಿಂತಾ ಇದ್ವಿ ಅದನ್ನೇ ಅರ್ಧ ಪೌಡರ್ ಆಗಿ ಬರ್ತಾ ಇದೆ. ನುಗ್ಗಕಾಯಿ ತುಂಬಾ ಒಳ್ಳೇದಂತ ಹೇಳ್ತಾರೆ, ನಾವು ವಿ ಸೇ ದಟ್ ಮೊರಿಂಗಾ ಪೌಡರ್. So it's nothing different, but I don't see anything different. ಏನಂತಂದ್ರೆ it's the same food given a different shell or different box. ಅಷ್ಟೇ ಆಗ್ತಾ ಇದೆ. ಬಟ್ ಇವಾಗ ಏನು ಅಂತಂದ್ರೆ, ಬಿಕಾಸ್ ಆಫ್ ದಿಸ್ ಔಟ್ಸೈಡ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಇಂದ ಐ ಥಿಂಕ್ ಚಿಲ್ಡ್ರನ್ ಶುಡ್ ಗೋ ಫಾರ್ ಅ ಗುಡ್ ನ್ಯೂಟ್ರಿಷಿಯಸ್ ಫುಡ್. ಅವಾಗ ದ ಎಕ್ಸ್ಪೋಜರ್ಸ್ ಆರ್ ಮೋರ್, ಪಿಜ್ಜಾ ಇದೆ, ಬರ್ಗರ್ ಇದೆ, ಸೊ ದೇ ಗೋ ಫಾರ್ ದಟ್. ಅದರಿಂದ ನ್ಯೂಟ್ರಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್. ಇವಾಗ ಏನಂತಂದ್ರೆ ಬೆಳೆಯೋ ಮಕ್ಕಳಿಗೆ, ಸೊ ನಮ್ಮ ಹಳೆ ಕಾಲದಲ್ಲಿ ಏನು ಮಾಡ್ತಾರೆ, ಮಕ್ಕಳು ಬೆಳೀತಾರೆ ಅಂತ ಎಲ್ಲ ಅವರೇ ಕೊಡ್ತಾ ಇದ್ರು. ಬಟ್ ಅವಾಗ ಪಿಜ್ಜಾ, ಬರ್ಗರ್ ಆರ್ ಎನಿ ಅದರ್ ಫುಡ್ ವಾಸ್ ನಾಟ್ ದೇರ್. ಸೊ ಇವಾಗ ಬೇರೆ ಫುಡ್ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ, ಸೊ ಇನ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಅಂಡ್ ನ್ಯೂಟ್ರಿಷನ್ ಇಸ್ ಹೌ ಮಚ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ವಿ ಹ್ಯಾವ್ ಟು ಟೆಲ್ ದ ಪೇರೆಂಟ್ಸ್. ಯಾಕಂದ್ರೆ ಪೇರೆಂಟ್ಸ್ ಆಲ್ಸೋ ಹ್ಯಾವ್ ಆಲ್ ದೋಸ್ ಥಿಂಗ್ಸ್. ಇವಾಗ ಏನಾಗುತ್ತೆ, ಸೊ ಆ ಜನರೇಷನ್ ನೆಕ್ಸ್ಟ್ ಜನರೇಷನ್ ಬಂದಾಗ ದೇ ವಾಂಟ್ ಟು ಹ್ಯಾವ್ ವಾಟ್ ದೇ ಡಿಡ್ ನಾಟ್ ಹ್ಯಾವ್ ದೆನ್. ಸೊ ನಾವ್ ದ ನೆಕ್ಸ್ಟ್ ಜನರೇಷನ್ ಇಸ್ ಆಲ್ರೆಡಿ ವಿತ್ ದಟ್. ಇವಾಗ ಏನಾಗುತ್ತೆ, ಇವರು ಆ ಕಡೆನೂ ಹೋಗಕ್ಕಾಗದೆ ಈ ಕಡೆನೂ ಹೋಗಕ್ಕಾಗದೆ ದೇ ಟ್ರೈ ಟು ಬ್ಯಾಲೆನ್ಸ್. ಸೊ at the end of the day I think nutrition is very very important. Only thing is you will have to know what is meant by nutrition.
ಅಂಡ್ ಒನ್ ದಟ್ ಇಸ್ ಫೇವರಬಲ್ ಟು ಒನ್ಸ್ ಓನ್ ಬಾಡಿ. ಕರೆಕ್ಟ್. ಯಾಕಂದ್ರೆ ಒಬ್ರೊಬ್ರ ದೇಹ ಎಲ್ಲರೂ ಸೂಟ್ ಆಗಲ್ಲ. ಸೊ ಯು ಜಸ್ಟ್ ಇಟ್ ಇಸ್ ನಾಟ್ ಅ ರೆಡಿಮೇಡ್ ತಕೊಂಬಂದು ಹಾಕೊಂಡು ದೆನ್ ವಿ ಡೋಂಟ್ ಸ್ಟಿಚ್ ಇಟ್. ಸೊ ಈಚ್ ಒನ್ ಹ್ಯಾಸ್ ಗಾಟ್ ಅ ಡಿಫರೆಂಟ್ ಮೆಷರ್ಮೆಂಟ್ ಫಿಸಿಕಲಿ ಅಂಡ್ ಇನ್ಸೈಡ್ ಆಲ್ಸೋ. ಹೊರಗಡೆ ಕಾಣುತ್ತೆ, ಒಳಗಡೆ ನಮಗೆ ಕಾಣಿಸಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಒನ್ಸ್ ಡೈಜೆಸ್ಟಿವ್ ಪವರ್ ಅಂಡ್ ಕೇಪಬಿಲಿಟಿ ಆಫ್ ಹ್ಯಾವಿಂಗ್ ಇಟ್, ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ದ ಟೇಸ್ಟ್. ವೆರಿ ಟ್ರೂ, ವೆರಿ ಟ್ರೂ. ಇನ್ನ ಬೆಳೀತಾ ಬೆಳೀತಾ ಒಂದು ಆಸೆ ಇರುತ್ತೆ ಒಂದು ಮಗುವಿಗೆ, ನಾನು ಬೆಳೆದು ಹಿಂಗೆ ಆಗಬೇಕು, ಇಷ್ಟೆಲ್ಲ ನನ್ನ ಸರೌಂಡಿಂಗ್ಸ್ ಅಲ್ಲಿ ಕಷ್ಟ ಇದೆ, ಅಡ್ವರ್ಸಿಟೀಸ್ ನನ್ನ ತಾಯಿ ಎದುರಿಸ್ತಿದ್ದಾರೆ. ನೀವು ಏನು ಆಗ ಬಯಸಿದ್ರಿ ಆಕ್ಚುಲಿ? ಏನಾದರೂ ಒಂದು ಕ್ಲಾರಿಟಿ ಇತ್ತ ಆ ಏಜ್ ಅಲ್ಲಿ ವಿತ್ ಆಲ್ ದಟ್ ಯು ಆರ್ ಗೋಯಿಂಗ್ ಥ್ರೂ? ಏನಾಗಬೇಕಿತ್ತು? ಒಂದು ಮೋಸ್ಟ್ ಸೆಲೆಬ್ರೇಟೆಡ್ ಫುಟ್ಬಾಲ್ ಸ್ಟಾರ್ ಆಗಿಲ್ಲ ಅಕ್ರಾಸ್ ದ ವರ್ಲ್ಡ್ ಅಂದ್ರೆ ಏನಾಗ್ತಿದ್ರಿ? ಇಲ್ಲ, ಏನ್ ಆಗ್ತಿದ್ನಿ ಗೊತ್ತಿಲ್ಲ, ಬಟ್ ಐ ವಾಂಟೆಡ್ ಟು ಬಿ ಅ ಸಿಂಗರ್. and I wanted to join police force. ಇದೆರಡಿತ್ತು ಆಸೆ ನನಗೆ. ಬಟ್ now I think the way I shout from the line is like singing, and the way I'm mending these boys is like a police officer. So keeping the passion alive, ಎಲ್ಲವನ್ನೂ ಯು ಆರ್ ಏಬಲ್ ಟು ಡೂ, ಜಗಲ್ ಅಂಡ್ ಡೂ. ಯಾಕೆ ಕೇಳಿದೆ ಅಂದ್ರೆ ನಾರ್ಮಲಿ ಏನಾಗುತ್ತೆ, ಒಂದ್ಸಲ ನ್ಯಾಷನಲ್ ಟೀಮ್ಗೆ ಆಡಿದ್ರೆ ಇಟ್ ಓಪನ್ಸ್ ಲಾಟ್ ಆಫ್ ಅಪಾರ್ಚುನಿಟೀಸ್. ಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅವ್ರಿಗೆ ಜಾಬ್ಸ್ ಸಿಗುತ್ತೆ, ಗೌರ್ಮೆಂಟ್ ಜಾಬ್ಸ್. ಅದೇ ತರ ನೀವು ಏನಾದ್ರೂ ಜಾಬ್ಸ್ಗೆ ಸೈಮಲ್ಟೇನಿಯಸ್ಲಿ ಡಿಡ್ ಯು ಟ್ರೈ? ಅನ್ಫಾರ್ಚುನೇಟ್ಲಿ there was much opportunities for footballers there. ನೀವು ಸ್ಟೇಟ್ಗನ ಆಡಿ, ಇಂಡಿಯಾಗನ ಆಡಿ, there was no opening in the government sectors or in the bank. Bank or ಏನ್ ಮಾಡಿದ್ರು, they started a cricket team. Canara Bank started a cricket team, but I didn't want to play cricket. So I had to let it go, because the most important is when it comes to the passion, the life antandaga somewhere I choose the passion. True. It keeps you on for a longer run. But sometimes it's good only ಏನಕಂದ್ರೆ ನಾನು, because I played football, I could do the diploma in coaching in football. Yes. Because I did diploma in coaching football ಅಲ್ಲಿ ಇದ್ದಿದ್ರಿಂದ, so I happened to be the first woman to be appointed by Sai as a football coach. Wow. So somewhere it will be there for us. True. So definitely no regrets. ಯಾಕಂದ್ರೆ ಎಷ್ಟೋ ಜನಕ್ಕೆ ಅದೊಂದು ರಿಗ್ರೆಟ್ ಇರುತ್ತೆ, ಒಂದು ಮಿಸ್ಡ್ ಆಪರ್ಚುನಿಟಿಯ ರಿಗ್ರೆಟ್ ನೀವು ನೆನ್ಸ್ಕೊಳ್ಳೋದಾದ್ರೆ ಯಾವ್ದಿದೆ ಇಷ್ಟು ವರ್ಷಗಳಲ್ಲಿ? No, I don't regret for anything. Lovely. I don't regret for anything. Whatever has happened, it's for good, and whatever is happening now is also good. Whatever will happen also for good. See what happens, the positivity in the mind is very very important. ಏನಾಗುತ್ತೆ, sometimes ನಾವು ಅನ್ಕೊಂಡಿರಂಗೆ ಆಗೋದಿಲ್ಲ. ಸೊ ಆಗಿಲ್ಲ ಅಂತ ಅಂದ್ಬಿಟ್ಟು ನೀವು ಹಂಗೆ ಕುಕ್ಬಿಟ್ರೆ ನೀವು ಏನೂ ಆಗಲ್ಲ. ನೀವು ಅನ್ಕೊಂಡಿರೋದು ಆಗಲ್ಲ, ಅನ್ಕೊಂಡಿರದೇ ಇರೋದು ಆಗಲ್ಲ. So sometimes I feel, like ನಂದೇನ್ ಅಂತಂದ್ರೆ, okay, I thought this should happen, but that should not happen. Now next I will see that, okay, what next, what can I do better. ಇದು ಆಗಿಲ್ಲ ಅನ್ನೋದನ್ನ ಬಿಟ್ಬಿಡ್ತೀನಿ ನಾನು. ಸೊ ಆ ಆಟಿಟ್ಯೂಡ್ ಅಲ್ಲಿ ನಮ್ಮ ಲೈಫ್ ನ ನಾವು ಸುಧಾರಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ. ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ವೆಶನ್ ನಾವು ಯಾವಾಗ್ಲೂ ನಾವು ಪ್ರಿಪೇರ್ಡ್ ಇರ್ಬೇಕು ಅದಕ್ಕೆ. ಸೊ ಎಲ್ಲೂ ಯಾರು ಹತಾಶೆ ಆಗ್ಬಾರ್ದು, ನಿರಾಶೆ ಆಗ್ಬಾರ್ದು. ಸೊ ದೇ ಶುಡ್ ಜಸ್ಟ್ ಹ್ಯಾವ್ ದಟ್ ನೆಕ್ಸ್ಟ್ ಗೋ ಆಟಿಟ್ಯೂಡ್. ಪ್ಲಾನ್ ಎ, ಪ್ಲಾನ್ ಬಿ ಅಂತ ಹೇಳ್ತಾರೆ, ಬಟ್ ಇಫ್ ಪ್ಲಾನ್ ಎ ಇಸ್ ನಾಟ್ ವರ್ಕಿಂಗ್, ಗೋ ಫಾರ್ ಪ್ಲಾನ್ ಬಿ. ಪ್ಲಾನ್ ಬಿ ಇಲ್ಲ ಅಂದ್ರೆ ಸಿ ಝೆಡ್ ತನಕ ಇದೆ. ಸೊ ವೈ ಡು ಯು ವರಿ? ಕೀಪ್ ಡೂಯಿಂಗ್ ಇಟ್. ಅಂದ್ರೆ ಇಟ್ಸ್ ಜಸ್ಟ್ ಅ ಮೈಂಡ್ ಸೆಟ್ ಆಗಿದ್ರೆ, ಧನಾತ್ಮಕವಾದಂತಹ ಒಂದು ಯೋಚನೆ. ಅಂಡ್ ದಟ್ ಇಸ್ ಅ ಸ್ಕಿಲ್. ಅದು ಓವರ್ ಟೈಮ್ ನಾವು ಬಿಲ್ಡ್ ಮಾಡ್ಕೊಂಡು ಬರ್ಬೇಕು. ಅದು ಹೆಂಗ್ ಬಿಲ್ಡಪ್ ಆಗತ್ತೆ ಅಂತಂದ್ರೆ, ನಿಮ್ಗೆ ತುಂಬಾ ಕಷ್ಟದ ಅನುಭವಗಳು ಇರಬೇಕು, ಆವಾಗ್ಲೇ ನಿಮ್ಗೆ ಅದ್ರದ್ದು ಅರ್ಥ ಆಗತ್ತೆ. So unless and until, I always say, experience the dark, enjoy the light. That's very important. When it is dark, you experience it. You can't do anything. Light ಅಲ್ಲಿ ತಗೊಂಡ್ ಬರ್ತೀರಾ, ನಿಮ್ಗಿಲ್ಲ. So somehow try. ಹೋಗ್ತಾ ಚಿಕ್ಕದಾಗಿ ಲೈಟ್ ಸಿಕ್ಕಿದ್ರೆ, be happy and just move from there. So all people who enjoy success can't handle it. ಯಾಕೆ ಜಾಸ್ತಿ ಅವ್ರು ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ಕೊಂಡಾಗ ಪ್ರಾಯಶಃ ಇದು ಜೀವನದ ಅನುಭವದ ಪಾಠಗಳು ಅವ್ರನ್ನ ಪರಿಪಕ್ವತೆಯತ್ತೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಂಥವ್ರಿಗೆ ಸಕ್ಸಸ್ ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಜೀವನದಲ್ಲಿ ನೀವು ಎದುರಿಸಿರುವಂತಹ ಅಡ್ವರ್ಸಿಟೀಸ್ ನಿಮ್ಗೆ ಜೀವನದ ಪಾಠವನ್ನ ಹೇಳ್ಕೊಟ್ಟಿದೆ. ಸೊ ದಟ್ ಹ್ಯಾಸ್ ಲೆಡ್ ಯು ಟು ದಟ್ ಲೈಟ್, ಅಂಡ್ ಆ ಲೈಟ್ ನಲ್ಲಿ ವಿ ಆರ್ ಸೀಯಿಂಗ್ ಅ ರೇ ಆಫ್ ಹೋಪ್ ಫಾರ್ ಬಂಚ್ ಆಫ್ ಆಲ್ ಪೀಪಲ್, ವೆದರ್ ಇಟ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಫುಟ್ಬಾಲ್ ಕಲೀಲಿಕ್ಕೆ ಬರೋ ಪ್ರತಿ ಕನ್ಸು ಹೊತ್ತಿರುವಂಥ ಒಂದು ಕ್ರೀಡೆಯ ಆಸಕ್ತಿಯನ್ನ ಹೊತ್ತಿರುವಂಥ ಒಂದು ಸ್ಪಾರ್ಕ್ ಅಲ್ಲಿ ದೇ ಸಿ ಯು ಇನ್ ದೇರ್ ಸಕ್ಸೆಸ್. ಸೊ ಯು ಹ್ಯಾವ್
ಮೇಡ್ ಅ ಲಾಟ್ ಆಫ್ ಚೇಂಜ್, ಅ ಸಿ ಆಫ್ ಚೇಂಜ್ ಅಂತ ಹೇಳ್ಬೋದು. ಇದರ ಜೊತೆಗೆ ಯು ಆಲ್ಸೋ ಜಗಲ್ ಡಿಫ್ರೆಂಟ್ ರೋಲ್ಸ್. ಆಲ್ಸೋ ಯು ಆರ್ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಗೋಲ್ ಕೀಪರ್ಸ್. ಕ್ಯಾಪ್ಟನ್ ಆಗಿ, ಗೋಲ್ ಕೀಪರ್ ಆಗಿ ಹೆಚ್ಚಾಗಿ ಎಷ್ಟೊಂದು ಟ್ರೈನಿಂಗ್ಸ್ ನ ನೀವು ಮಾಡ್ಕೊಂಡಿದ್ದೀರಾ. ಸೊ ದೇರ್ ಹ್ಯಾಸ್ ಬೀನ್ ಅ ನೆವರ್ ಎಂಡಿಂಗ್ ಡಿಫ್ರೆಂಟ್ ಲೈಸೆನ್ಸ್ ಗ್ರೇಡ್ಗಳಲ್ಲಿ ನೀವು ಇದು ಕೋಚಿಂಗ್ ಟ್ರೈನಿಂಗ್ಸ್ ನ ಮಾಡ್ಕೊಂಡಿದ್ದೀರಾ. ಹೇಗೆ ಇದು ಕೋಚಿಂಗ್ ಟ್ರೈನಿಂಗ್ ಎಲ್ಲ ಒಳಪಡಬೇಕಂದ್ರೆ ಎಷ್ಟೊಂದು ರಿಗರಸ್ ಆದಂತಹ ಚಾಲೆಂಜಸ್ ಇರುತ್ತೆ. ಹೌ ಡಿಡ್ ದಿಸ್ ಗೋ? ಸಿ ಐ ಆಲ್ವೇಸ್ ಬಿಲೀವ್ ಕಲಿಕೆಗೆ ಒಂದು ಅಂತ ಇಲ್ಲವೇ ಇಲ್ಲ. ಯಾಕಂದ್ರೆ ನೀವು ಯಾಕೆ ಕೇಳಿದೆ ಅಂದ್ರೆ, ಜೀವನದಲ್ಲಿ ಸೈಮಲ್ಟೇನಿಯಸ್ಲಿ ಯು ವಿಲ್ ಆಲ್ಸೋ ಬಿ ಹ್ಯಾವಿಂಗ್ ಯುವರ್ ಪರ್ಸನಲ್ ಲೈಫ್, ಒಂದು ಫ್ಯಾಮಿಲಿ ಲೈಫ್ ಅಂತ ಇರುತ್ತೆ. ಬಟ್ ಕಂಟಿನ್ಯೂಸ್ ಮೆಂಟರಿಂಗ್, ಟ್ರೈನಿಂಗ್, ಕೋಚಿಂಗ್, ಸ್ಕಿಲ್ ಸೆಟ್ ಟ್ರೈನಿಂಗ್ ಇರ್ಬೋದು, ಪಾಲಿಶಿಂಗ್ ಇರ್ಬೋದು. ಹೌ ಡು ಯು ಇವನ್ ಮ್ಯಾನೇಜ್ ಆಲ್ ದಿಸ್? ಒಂದು ವಿಲ್ ಟು ಲರ್ನ್, another thing is support behind. So my husband Kamal is a great support for that. ಯಾಕಂದ್ರೆ ಅವರು ಸಪೋರ್ಟ್ ಇಲ್ಲ ಅಂತಂದರೆ ಐ ಡೋಂಟ್ ಥಿಂಕ್ ಇಷ್ಟೊಂದು ಲೈಸೆನ್ಸ್ ಮಾಡೋದು, ಮಕ್ಕಳನ್ನ ಬಿಟ್ಟು ಇಲ್ಲೆಲ್ಲ ಹೋಗೋದು, ದಟ್ಸ್ ಒನ್ ಥಿಂಗ್. ಅಂಡ್ ಅನದರ್ ಥಿಂಗ್, ಐ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಮೈ ಚಿಲ್ಡ್ರನ್ ಹೂ ಹ್ಯಾವ್ ಅಂಡರ್ಸ್ಟುಡ್ ಮೈ ದಿಸ್ ಕೈಂಡ್ ಆಫ್ ಜರ್ನಿ ಹಿಯರ್. ಸೊ ದೊಡ್ಡವಳು ಅಮೂಲ್ಯ ಅಂತ, ಅವಳು ಶಿ ಈಸ್ ಆಲ್ಸೋ ಫುಟ್ಬಾಲ್ ಕೋಚ್. ಆಮೇಲೆ ಶಿ ಈಸ್ ಆಲ್ಸೋ ಎ ಲೈಸೆನ್ಸ್ ಹೋಲ್ಡರ್ ರೈಟ್ ನಾವು. ಇನ್ನೊಬ್ಳು ಅಪೂರ್ವ ಅಂತ, ಅವಳು ಡಾಕ್ಟರ್ ಆಗಿದ್ದಾಳೆ. ವಾವ್. ಸೊ ಬೋತ್ ಆಫ್ ದಮ್ ಆರ್ ಮ್ಯಾರಿಡ್. ಸೊ ಅಮೂಲ್ಯ ಮ್ಯಾರಿಡ್ ಟು ವೆಂಕಟೇಶ್ ಆ್ಯಂಡ್ ಅಪೂರ್ವ ಮ್ಯಾರಿಡ್ ಟು ಜಯಂತ್, ಆ್ಯಂಡ್ ಬೋತ್ ಆಫ್ ದಮ್ ಹ್ಯಾವ್ ಅ ಚಿಲ್ಡ್ರನ್ ಆಫ್ ದೇರ್ ಓನ್ ಚೈಲ್ಡ್. ಇವಳು ದೊಡ್ಡವಳದು ಮಗಳ ಹೆಸರು ನಿವೇದ ಅಂತ, ಅಪೂರ್ವದು ಮಗ ಹೆಸರು ಸೈರಸ್ ಆರಾಧನ್ ಅಂತ. ಸೊ ಇಟ್ಸ್ ಜಸ್ಟ್ ಗೋಯಿಂಗ್ ಆನ್. ಸೊ ಇದ್ರ ಮಧ್ಯದಲ್ಲಿ ಇಷ್ಟೊಂದು ಲೈಸೆನ್ಸ್ ಮಾಡೋಕ್ಕೆ ಏನು ಇದಾಗಿತ್ತು ಅಂತ, ನಮ್ಮ ಮಕ್ಕಳು ಇಬ್ಬರು ಚಿಕ್ಕವ್ರೆ ಆ ಟೈಮಲ್ಲಿ. ಸೊ ಬೋತ್ ಆಫ್ ದಮ್ ಆರ್ ಸೋ ರೆಸ್ಪಾನ್ಸಿಬಲ್ ಅಂತಂದರೆ, ಸ್ಕೂಲಿಗೆ ಹೋಗೋದು, ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ವಾಪಸ್ ಅವಳನ್ನ ಕರ್ಕೊಂಬರೋದು ದೊಡ್ಡವಳು ಮಾಡ್ತಾಯಿದ್ಲು. ಆಮೇಲೆ ಚಿಕ್ಕವಳು ಹೋಮ್ವರ್ಕ್ ಒಂದು ದಿವಸ ಐ ಹ್ಯಾವ್ ನಾಟ್, ಐ ಡೋಂಟ್ ರಿಮೆಂಬರ್ ಒನ್ ಡೇ ಆಲ್ಸೋ ವೇರ್ ಮೈ ಯಂಗರ್ ಡಾಟರ್ ಅಪೂರ್ವ ಹ್ಯಾಸ್ ಆಸ್ಕಿಂಗ್ ಮೀ ಟು ಹೆಲ್ಪ್ ಇನ್ ದ ಹೋಮ್ವರ್ಕ್. ನನ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನೇ ಬಂದು ಕೇಳ್ತೀನಮ್ಮ ಅಂತ ಹಂಗೆ ಹೇಳ್ಬಿಡೋಳು. ಸೊ ಹೀಗಾಗಿ ಏನಾಯ್ತು, ದೀಸ್ ಆರ್ ಆಲ್ ಪ್ಲಸ್ ಪಾಯಿಂಟ್. ಅಂಡ್ ಮೋರ್ ದನ್ ದಟ್, ಇಟ್ ಈಸ್ ಅಬೌಟ್ ಅವರ್ ಸೆಲ್ಸ್, ಹೌ ವಿ ಆರ್ ಎಕ್ಸ್ಪ್ಲೇನಿಂಗ್ ಥಿಂಗ್ಸ್ ಟು ದೆಮ್. ಎಸ್. ಸೊ ನಾವು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೀವೆಲ್ಲ ಮಾಡ್ಕೊಬೇಕು ಅಂತಂದ್ರೆ ಆಬ್ವಿಯಸ್ಲಿ ದೇ ಮೇ ನಾಟ್ ಲಿಸನ್. ಸೊ ದ ಇಂಟರಾಕ್ಷನ್ ಅಂಡ್ ಕನೆಕ್ಟಿವಿಟಿ ವಿತ್ ಚಿಲ್ಡ್ರನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅ ಫ್ಯಾಮಿಲಿ, ಅಂಡ್ ಹೌ ದೇ ಅಂಡರ್ಸ್ಟ್ಯಾಂಡ್ ಯು, ಯು ನೋ. ಸೊ ಐ ಥಿಂಕ್ the family comes first for me, because they have sacrificed many things for my profile. ಖಂಡಿತ, ಇದನ್ನ ಎರಡು ಮಾತಿಲ್ಲ. ಇದನ್ನ ನೋಡಿದ್ರೆ ನೆಕ್ಸ್ಟ್ ಇನ್ನ ಕೇಳುವಂತಹ ಒಂದು ಕ್ವೆಶನ್ ಅಂದ್ರೆ, ಫಸ್ಟ್ ಟೈಮ್ ನೀವೇನೋ ಒಂದು ಪದಕ ಅಥವಾ ಒಂದು ಟ್ರೋಫಿನ ಗೆದ್ರಿ, ಆಗ ಫೀಲ್ ಹೇಗಿತ್ತು? ವೆದರ್ ಇಟ್ ಇಸ್ ಫಾರ್ ಇಂಡಿಯಾ ಫಾರ್ ಕರ್ನಾಟಕ, ಆ ಸೆಲೆಬ್ರೇಷನ್ ಹೇಗಿತ್ತು? ಯಾಕಂದ್ರೆ ಆವಾಗ ಇಷ್ಟು ಮೀಡಿಯಾ ಎಕ್ಸ್ಪೋಜರ್ ಇರಲಿಲ್ಲ, ಅಥವಾ ಇತ್ತ ಹೇಗೆ ಅವ್ರು ಕವರ್ ಮಾಡೋರು? ಅಂಡ್ ಬ್ಯಾಕ್ ದೆನ್ ಅಟ್ ಹೋಮ್ ನೀವು ಕೋಚ್ ಎಲ್ಲ ಮುಗಿಸಿ ಬರುವಾಗ, ಟ್ರೈನಿಂಗ್ ಎಲ್ಲ ಮುಗಿಸಿ ಬರುವಾಗ ಆ ಒಂದು ಆತಂಕ ಇರುತ್ತೆ ಅಲ್ವಾ? ದೂರದಲ್ಲಿ ಹೋಗಿ ಟ್ರೈನಿಂಗ್ ಕ್ಯಾಂಪ್ಸ್ಗಳು ನೀವು ಮಾಡ್ತಾ ಇರ್ತೀರಾ, ಮೆನಿ ಡೇಸ್ ಯು ವಿಲ್ ಬಿ ಅವೇ ಫ್ರಮ್ ಹೋಮ್. ಆ ಫೀಲ್ ಹೇಗಿತ್ತು ಟುಗೆದರ್ ಟೋಟಲ್ ಒಂದು ಕಡೆ ಹೋಗಿ ಗೆದ್ದುಕೊಂಡು ಬರೋವರೆಗೂ ಆ ಜರ್ನಿ ಹೇಗಿತ್ತು? ಅವಾಗ ನಮಗೆ ಇಷ್ಟು ಮೀಡಿಯಾ ಎಲ್ಲ ಇಲ್ಲದೆ ಇರೋದನ್ನ ನಮ್ಗೆ ಅದ್ರಷ್ಟು ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ಏನು ಟ್ರೋಫಿ ಬರ್ತಾ ಇದ್ವಿ ಅಷ್ಟೇ. ಲೈಕ್ ಬಟ್ ಇಲ್ಲಿ ನಾವು ಇಂಡಿಯಾ ವರ್ಸಸ್ ಥೈಲ್ಯಾಂಡ್ ಆಡಬೇಕಾದ್ರೆ ನಾವು ಬ್ಯಾಂಗ್ಳೂರ್ ಬಂದಾಗ, ಸೊ ಏರ್ಪೋರ್ಟಲ್ಲಿ ಮೆನಿ ಪೀಪಲ್ ವರ್ ವೇಟಿಂಗ್ ಆ್ಯಂಡ್ ಐ ಕುಡ್ ಸಿ ಮೈ ಬ್ರದರ್ ದೇರ್. ನಮ್ಮ ದೊಡ್ಡಣ್ಣ ಹೆಂಗೆ ಅಂತಂದರೆ, ಅವರು ಅಬ್ರಾಡಲ್ಲಿದ್ದರು. ಎವ್ರಿ ಟೈಮ್ ಲೆಟರ್ ಬರೆಯೋರು ನಮಗೆ, ಈ ಥರ ನೀನು ಸ್ಟಡೀಸ್ ಫಸ್ಟು, ಇದು ಲೇಟರ್, ಸ್ಟಡೀಸ್ ಫಸ್ಟು, ಸ್ಪೋರ್ಟ್ಸ್ ಲೇಟರ್ ಅಂತ ಇದು ಮಾಡೋರು. ಐ ವಾಸ್ ಸೋ ಸರ್ಪ್ರೈಸ್ ಟು ಸಿ. ಆಮೇಲೆ ವಾಪಸ್ ಬಂದಿದ್ರು ಅವರು, ಆ್ಯಂಡ್ ಐ ವಾಸ್ ಸೋ ಸರ್ಪ್ರೈಸ್ಡ್, ಇಷ್ಟು ಸ್ಟ್ರಿಕ್ಟ್ ಆಗಿದ್ದವರು. ಹಿ ವಾಸ್ ದ ಫಸ್ಟ್ ಒನ್ ಟು ರಿಸೀವ್ ಮಿ ಇನ್ ದ ಏರ್ಪೋರ್ಟ್. ಓ ಮೈ ಗಾಡ್. ಸೊ ಅದೇ ತುಂಬ ಖುಷಿ ಆಗ್ತಿತ್ತು. ಈ ಟ್ರೋಫಿ ಗೆಲ್ಲೋದಕ್ಕಿಂತ, ಅಯ್ಯೋ ನಮ್ಮ ಅಣ್ಣ ಬಂದು ನಿಂತಿದ್ದಾರೆ ಅಲ್ಲಿ, ಅಷ್ಟೊಂದು ಬೈತಾ ಇದ್ರು ನಮಗೆ, ಅವರೇ ಬಂದು ನಿಂತಿದ್ದಾರೆ. that feeling makes you so proud, you know, like ಯಾಕಂದ್ರೆ ಅವ್ರು ನಮ್ಮ ದೊಡ್ಡಣ್ಣ, ನಾನು ಲಾಸ್ಟ್ ನಮ್ಮ ಫ್ಯಾಮಿಲಿ ಲೈನಲ್ಲಿ. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ ಟು ಸಿ ಹಿಮ್. ಆಮೇಲೆ ನಾವು ಏಷ್ಯನ್ ಚಾಂಪಿಯನ್ಶಿಪ್ಪು ವಿ ವರ್ ಸಿಲ್ವರ್ ಮೆಡಲಿಸ್ಟ್, ಆ್ಯಂಡ್ ಎಸ್ ದಟ್ ಈಸ್ ಅ ಗ್ರೇಟ್ ಟೈಮ್ ಫಾರ್ ಅಸ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ, ದ ಜರ್ಸಿ ಯು ವೇರ್, ಇಂಡಿಯನ್ ನ್ಯಾಷನಲ್ ಜರ್ಸಿ, ಅಂಡ್ our national anthem goes on, and you stand straight and say that I am playing for my. Yes. So it's almost like a battlefield, you know. Ivaga ankonds you can see the goosebumps here. Myself am feeling so that. that feeling of our national anthem with the national jersey when it is played,
ಆ್ಯಂಡ್ ಯು ಆಲ್ಸೋ ಸಿಂಗ್ ಅಲಾಂಗ್ ವಿತ್ ದಟ್. ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ನಮಗೆ. ನಾವು ಇಂಡಿಯಾಗೋಸ್ಕರ ಬಂದಿದ್ದೀವಿ, ವಿ ಹ್ಯಾವ್ ಟು ಡೂ ಇಟ್ ಅಂತ. You're the chosen few out of millions of population. ಎಕ್ಸಾಕ್ಟ್ಲಿ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಒಂಥರ ಎಕ್ಸ್ಪೀರಿಯನ್ಸ್. ಹೆಂಗಿರುತ್ತೆ ಅಂತಂದರೆ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್. So nice to even see that. ಸೊ ಇದ್ರ ಜೊತೆ ಬರೀ ಥೈಲ್ಯಾಂಡ್ ಅಷ್ಟೇ ಅಲ್ಲ, ಇಂಗ್ಲೆಂಡ್ ಜೊತೆ ಕೂಡ ನೀವು ಆಡಿರುವಂತ ಒಂದು ಅನುಭವ ಇದೆ. ವೆದರ್ ಇಟ್ ಇಸ್ ಏಷ್ಯನ್ ಕಪ್ ಅಥವಾ ಪ್ರೀಮಿಯರ್ ಲೀಗ್ಸ್ ಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಯು ಹ್ಯಾವ್ ಮೇಡ್ ಅ ಮಾರ್ಕ್ ಫಾರ್ ಯೋರ್ ಸೆಲ್ಫ್. ನನ್ನ ಹೆಸರು ಸಂಜಯ್ ಅಂತ. ನಾನೊಂದು 7-8 ವರ್ಷದಿಂದ ಫುಟ್ಬಾಲ್ ಆಡ್ತಾನೆ ಇದ್ದೀನಿ. ನಾನು ಈ ಕ್ಲಬ್ಬಿಗೆ ಬಂದು ಒಂದು 5 ವರ್ಷ ಆಗಿರ್ಬೋದು. ನಾನು ಚಿತ್ರ ಮ್ಯಾಮ್ ಕೆಳಗಡೆಯಿಂದ 5 ವರ್ಷದಿಂದ ನಾನು ಕೋಚಿಂಗ್ ತೊಗೊತಾ ಇದ್ದೀನಿ. ಮ್ಯಾಮ್ ಮ್ಯಾಚ್ ಆಡೋಕೆ ತುಂಬ ಟಿಪ್ಸ್ ಮಾಡಿ ತುಂಬ ಎಂಕರೇಜ್ ಮಾಡ್ತಾರೆ, ಮತ್ತು ಹೆಲ್ಪ್ ಮಾಡ್ತಾರೆ. ಏನಾದರೂ ತಪ್ಪು ಮಾಡಿದ್ರೆ ಹೇಳ್ತಾರೆ, ಹೆಂಗೆ ಮಾಡೋದು, ಈಗ ಸರಿ ಮಾಡೋದು ಅಂತ ಎಲ್ಲ. ಹಂಗೆ ಬಂದ್ಬಿಟ್ಟು ನಂಗೆ ಇಲ್ಲಿ ಇಷ್ಟು ವರ್ಷ ತುಂಬ ಹೆಲ್ಪ್ ಮಾಡಿ ನಾನು ಫುಟ್ಬಾಲಲ್ಲಿ ತುಂಬ ಇಂಪ್ರೂವ್ ಆಗಿದ್ದೀನಿ. ಮ್ಯಾಚಲ್ಲಿ ನಮಗೆ ಎಷ್ಟೊಂದು ಸತಿ ಒಂದು ಗೋಲಿಂದ ಸೋಲ್ತಾನೂ ಇರ್ತೀವಿ. ಒಂದು ಗೋಲಿಂದ ಸೋಲುವಾಗ ಅವಾಗ ಮ್ಯಾಮು ಆಫ್ ಟೈಮ್ ಅಂತ ಇರುತ್ತೆ. ಆಫ್ ಟೈಮಲ್ಲಿ ಬಂದ್ಬಿಟ್ಟು ಮ್ಯಾಮ್ ನಮಗೆ ಬಂದ್ಬಿಟ್ಟು ಒಂದು ಟಿಪ್ಸ್ ಕೊಡ್ತಾರೆ. ಆ ಟಿಪ್ಸ್ ಬಂದ್ಬಿಟ್ಟು ನಾವು ಬಾಯ್ಸ್ ಎಲ್ಲರೂ ತುಂಬ ಎಂಕರೇಜ್ ಮಾಡಿಕೊಂಡು ಹೋಗ್ತೀವಿ. ಆಮೇಲೆ ತಿರ್ಗಾ ಅವ್ರಿಗೆ 3 ಗೋಲ್ ಹೊಡೆದ್ಬಿಟ್ಟು ಹಂಗೆ ಬಂದು ಗೆಲ್ತೀವಿ. ಹಂಗೆ ತುಂಬ ಚಿತ್ರ ಮ್ಯಾಮ್ ನಮಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಆಡ್ತಿರೋ ಕ್ಲಬ್ ಹೆಸರು BUFC ಅಂತ, ಬೆಂಗಳೂರು ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಅಂತ. ಇವೆಲ್ಲವನ್ನ ನೋಡ್ತಾ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ವುಮೆನ್ ಅಂದ್ ಹೇಗಿತ್ತು, ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ ಅಂತ ತಿಳಿಸಿದ್ರಿ. ಕರೆಕ್ಟ್. ಇಂದು ಒಂದು ಸ್ಪೋರ್ಟ್ಸ್ ಅಂದ್ರೆ ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಜಾಗತಿಕ ಮಟ್ಟದಲ್ಲಿ. ಕರೆಕ್ಟ್. ಸಮ್ಟೈಮ್ಸ್ ವಿ ಡೋಂಟ್ ನೋ ಟು ಕ್ವೆಶ್ಚನ್ ಇಟ್, ಆರ್ ಹೇಗೆ ಇದು ಡಿಬೇಟಬಲ್ ಕ್ವೆಶ್ಚನಬಲ್ ಹಿಂಗೂ ಆಗತ್ತಾ ಅಂತ ಅನ್ಸುತ್ತೆ. ಹೌ ಗುಡ್ ಇಸ್ ಫುಟ್ಬಾಲ್ ಅ ಸ್ಪೋರ್ಟ್ ಫಾರ್ ಲೇಡೀಸ್, ಫಾರ್ ವಿಮೆನ್ ಸ್ಪೆಷಲಿ ಅನ್ನೋದನ್ನ ತಿಳ್ಕೋಬೇಕು. ಹೌ ಸೇಫ್ ಇಟ್ ಇಸ್ ನೌ? See, nowadays it is safe everywhere for women, but at the same time, if when some incident happens, no, we cannot blame the organization. It's about the individual, you know. So I think it's very important for us to make a next generation, you know, Aware of very much aware of how to respect the women. So most importantly, it comes at home, how to respect the mother, how the husband speaks to the wife, and how the parents are treating their parents. So all these things matters, you know. ಮುಂಚೆ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ men used to dominate women. Yes. And women were at home, but now things have changed and both the genders are working. Yes. So equal responsibility, and we speak about gender equality, you know. So when we speak about gender equality, we also should think that are we really supporting women in every sector? Yes. You know, and that support matters in terms of safety. exactly. That itself is so the baseline when I say respect. support, it is not giving an opportunity, Yes. but giving you a safe place. That's more important, you know. For example, not to keep the women more than necessary time. Okay, not meeting the women whom you have employed individually. Yes. See, all these things matter. So when you talk about safety in sports, yes, here and there we hear a lot of this one. So I think it is the responsibility of women to come into the picture, because ಏನಾಗುತ್ತೆ ಇವಾಗ ಮೆನ್ ಕೋಚ್ ಇದ್ರೆ ತಾನೇ ಮೆನ್ ಪ್ರಾಬ್ಲಮ್ ಆಗುತ್ತೆ. So develop more women coaches. Yes, exactly. With more knowledgeable people, and whoever is leading the organization, put the women there, so they will have more idea about how to keep the women safe and what are the measures they have to take to keep the women safe, whether it's a child or adult. Because when we talk about ಶೋಷಣೆ ಅಂತ ಹೇಳ್ತಾರಲ್ಲ, ಶೋಷಣೆ ಅನ್ನೋದು ಚಿಕ್ಕ ಹುಡುಗಿಗೆ ಮಾತ್ರ ಅಲ್ಲ, ಚಿಕ್ಕ ಹುಡುಗರಿಗೂ ಆಗುತ್ತೆ. ಸೊ ವೆನ್ ವಿ ಟಾಕ್ ಅಬೌಟ್ ಸೇಫ್ಟಿ, especially to women's safety, and more importantly for children,
ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಕೀಪ್ ದ ಚಿಲ್ಡ್ರನ್ ಸೇಫ್ ಬಿಕಾಸ್ ಅವರೇ ನಮ್ಮ ಮುಂದಿನ ಫ್ಯೂಚರ್ ಅವರಲ್ಲ. ಸೊ ಇಫ್ ಯು ಆರ್ ನಾಟ್ ಕೀಪಿಂಗ್ ದೆಮ್ ಸೇಫ್, ಅವ್ರೇನಾಗತ್ತೆ, ಅವರು ಬೇರೆ ಬೇರೆ ಥರದ್ದು ಶೋಷಣೆಗೆ ಅವ್ರು ಬಲಿಯಾಗ್ಬಿಟ್ರೆ ಅವ್ರು ಇದೇ ಲೈಫ್ ಅಂತ ಅನ್ಕೊಂಡ್ಬಿಡ್ತಾರೆ. ದ ಗುಡ್ನೆಸ್ ಆಫ್ ಲೈಫ್ ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಕೀಪ್ ವರ್ಕ್ ಆನ್ ಚಿಲ್ಡ್ರನ್ ಸೇಫ್ಟಿ, ಚೈಲ್ಡ್ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ನಾವು ಅದು ಬ್ರಿಟಿಷ್ ಕೌನ್ಸಿಲ್ ಪ್ರೀಮಿಯರ್ ಸ್ಕಿಲ್ ಅನ್ನ ಇರ್ಬೋದು, ಇಲ್ಲ ನಮ್ದು AFF ಲೈಸೆನ್ಸ್ ಅನ್ನ ಇರ್ಬೋದು. ಆಲ್ ದ ಕೋಚ್ ಎಜುಕೇಟರ್ಸ್ ಆಲ್ಸೋ ಸ್ಪೀಕ್ ಅಬೌಟ್ ದ ಸೇಫ್ಟಿ, ಚೈಲ್ಡ್ ಸೇಫ್ಟಿ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಕೋಚಸ್ ಹೇಗೆ ಮಕ್ಳ ಹತ್ರ ಬಿಹೇವ್ ಮಾಡಬೇಕು ಅಂತ ಹೇಳ್ತಾರೆ. ಅಂಡ್ ವಿ ಆಲ್ಸೋ ಹ್ಯಾವ್ ಅ ಡಿಫ್ರೆಂಟ್ ಸೆಷನ್ ಬೈ ಡಿಫ್ರೆಂಟ್ ಅಕಾಡೆಮೀಸ್ ವೇರ್ ದೇ ಆಲ್ಸೋ ಟೇಕ್ ಅ ಸೆಷನ್ ತಗೊಂತಾರೆ. ಪೇರೆಂಟ್ಸ್ಗೆ ಸೆಷನ್ ತಗೋತಾರೆ, ಮಕ್ಳಿಗೂ ಹೇಳ್ಕೊಡ್ತಾರೆ ವಾಟ್ ಇಸ್ ಅ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್. ಅಂಡ್ all the academies are very particular to accommodate women coach if the women if the girl children are there for a training also. So ತುಂಬಾ ಅದೆಲ್ಲ ಸ್ವಲ್ಪ ಕಾಳಜಿ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಸಮ್ ಪೀಪಲ್ ಹೂ ಆರ್ ಪರ್ವರ್ಟೆಡ್ ಇದು ಮೈಂಡ್ ಇರೋರು, ಆಮೇಲೆ ಒಳ್ಳೆ ಕಣ್ಣು ಇಲ್ಲದೆ ಇರೋರು, ಬಿಕಾಸ್ the moment the men think that women is a product, objectify ಮಾಡಿದ್ರೆ that ಅದು ಇದಾಗತ್ತೆ. ಏನಕ್ಕಂದ್ರೆ they forget to see what is inside the brain. Yes, they just see from here. So sometimes I think the men should be educated, and yes, the women should be educated to educate the men. Yes. That's what I feel. So home is the best ground to learn Exactly, anything, everything in life. Yeah. So ಮನೆಯಲ್ಲಿ ಆಗೋದೆಲ್ಲ like a psychological projection. ಹೌದು. ಅದು later stages of their development ಅಲ್ಲಿ ಅದು ಪ್ರತಿಫಲನವಾಗುತ್ತೆ. Whether it is on track games ಅಲ್ಲೋ ಫೀಲ್ಡ್ ಗೇಮ್ಸ್ ಅಲ್ಲಿ ಅವ್ರು ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ರು it definitely reflects ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನು ಫಿಟ್ನೆಸ್ ಕೋಚ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಕೋಚ್ಗಳಿದ್ದಾರೆ, ನ್ಯೂಟ್ರಿಷನ್ಗೆ ಸ್ಪೆಸಿಫಿಕ್ ಆದಂತಹ. ಕೆಲವರು ಮೆಂಟಲ್ ಎಜಿಲಿಟಿ, ಅವ್ರಿಗೆ ಮಕ್ಕಳಿಗೆ ಆ ಕ್ರೀಡಾಸಕ್ತರಿಗೆ ಒಂದು ಅಲರ್ಟ್ನೆಸ್ ಅಥವಾ ಮೆಂಟಲ್ ಸ್ಟಾಮಿನಾಗೋಸ್ಕರ ಅವರ ಒಂದು ಪರ್ಸನಲ್ ಗ್ರೋತ್ಗೋಸ್ಕರ ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡೋರು ಇರ್ತಾರೆ. ಇಂಜುರಿ ಆದ್ರೆ ಸ್ಪೋರ್ಟ್ಸ್ ಸೈಕಾಲಜಿ ಅನ್ನುವಂತಹ ಒಂದು ದೊಡ್ಡ ಫೀಲ್ಡ್ ಇದೆ, ಸ್ಪೋರ್ಟ್ಸ್ ಮೆಡಿಸಿನ್. ಸ್ಪೋರ್ಟ್ಸ್ ಮೆಡಿಸಿನ್. ಸೊ ಹೌ ಇಟ್ ಇಸ್ ಆಕ್ಚುಲಿ ಈ ನಡುವೆ ಎಲ್ಲ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂಡ್ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ನವಡೇಸ್ ಚಿಲ್ಡ್ರನ್? See, earlier days, there was only one coach like us, So we were the sports psychologist. So ನೀವೇ ಎಲ್ಲವನ್ನ you used to handle things. We were trainer, we were sports psychologist. Of course, we were not doctors, but a first aid we could do it. Yes. So we were mentors, we were everything ಆ ಟೈಮಲ್ಲಿ. ಕಂಡೀಷನಿಂಗ್ ಕೋಚು ನಾವೇ ಆಗ್ತಾ ಇದ್ವಿ. ಸೊ ಇವಾಗ ಏನಾಗಿದೆ ಅಂತಂದ್ರೆ ದ ಮೋರ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗ್ಬಿಟ್ಟು, ಸೊ ದೇ ಕ್ಯಾನ್ ಜಸ್ಟ್ ಫೈಂಡ್. ಈವನ್ ಮುಂಚೆ ಏನಂತಂದ್ರೆ ಲೈಕ್ ಇಫ್ ಸಂಬಡಿ ಇಸ್ ವಾಕಿಂಗ್ ವಿ ಕ್ಯಾನ್ ಸೇ ದ ಫ್ಲಾಟ್ ಫುಟ್ ಅಂತ ಹೇಳ್ತೀವಿ ನಾವು. ರನ್ನಿಂಗ್ ಪ್ರಾಬ್ಲಮ್ ಆಗುತ್ತೆ, ರನ್ನಿಂಗ್ ಹಂಗೆ ಇದಾಗತ್ತೆ. ಸೊ ರನ್ನಿಂಗ್ ಅಂದ್ರೆ ಸೊ ವಿ ಹ್ಯಾವ್ ಇವಾಗ ಏನಾಗಿದೆ ದ ಮೆಕ್ಯಾನಿಸಮ್ ಹಸ್ ಚೇಂಜ್ಡ್. ಇವಾಗ ನಾವು ಏನಂತೀವಿ ಬಯೋಮೆಕ್ಯಾನಿಕಲ್ ನಾವು ಹೇಳ್ತೀವಿ. ಇವಾಗ ಏನಾಗುತ್ತೆ ಜಸ್ಟ್ ಲೈಕ್ ದಿಸ್ ಕ್ಯಾಮರಾನು ಯು ಕ್ಯಾನ್ ಜಸ್ಟ್ ಆಲ್ಸೋ ಸಿ ವೇರ್ ಇಸ್ ಅ ಪ್ರಾಬ್ಲಮ್. ಸೊ ಹಾಗಾಗಿ ಏನಾಗುತ್ತೆ ಡಿಫ್ರೆಂಟ್ ಸೆಕ್ಟರ್ಸ್ ಬಂದಿದೆ ಇದಕ್ಕೆ. ಸೊ ಯು ಕ್ಯಾನ್ ಬಿ ಮೋರ್ ಸ್ಪೆಸಿಫಿಕ್ ಅಂಡ್ ಆಪ್ಟ್. ನೀವು ಇದೇ ಪ್ರಾಬ್ಲಮ್ ಇದೆ, ಸೊ ದಿಸ್ ಪ್ರಾಬ್ಲಮ್ ನಾವು ಪ್ರಾಬ್ಲಮ್ ಇಸ್ ಫೌಂಡ್ ಹಿಯರ್ ಅಂಡ್ ದಿಸ್ ಅ ಫಿಸಿಯೋಥೆರಪಿಸ್ಟ್ ಹೂ ಇಸ್ ಅವೈಲಬಲ್ ದೇರ್. ಕರೆಕ್ಟ್. ಸೊ ಹಾಗಾಗಿ ಈ ತರ ಆಗಿದೆ. ಆಮೇಲೆ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಯಾಕೆ ತುಂಬಾ ಇದಾಗಿದ್ದಾರೆ ಅಂತಂದ್ರೆ ಆಸ್ ಅ ಕೋಚ್ ವಿ ಕ್ಯಾನಾಟ್ ಸ್ಪೆಂಡ್ ಮಚ್ ಟೈಮ್ for these things. Yes. So iವಾಗ ಏನಾದ್ರೆ sports psychologists are very very important because as I already told you, mental strength is more necessary than the physical strength. Because for example ನಾನು ಮಕ್ಕಳಿಗೂ ಹೇಳ್ತೀನಿ, ಇವಾಗ ನಮ್ಗೆ ನಾಯಿ ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತಂದ್ರೆ ನಮಗೆ ಓಡಕ್ ಬರಲ್ಲ. Even an old man you can say that he don't know to run. True. He cannot run faster. But when dog is chasing you, something tells you that if I'm going to slow down, it's going to bit me. The flight response. So ಹಾಗಾಗಿ ಏನಾಗುತ್ತೆ, the sports psychologists are very very important to either to train your mind or to train you how to train your mind.
ವಾವ್. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವಾಗ ಕಾಂಪಿಟೇಷನ್ ಅಲ್ಲಿ ದ ಪ್ಲೇಯರ್ಸ್ ವಿಲ್ ಬಿ ಫುಲ್ಲಿ ವಿತ್ ಸ್ಟ್ರೆಸ್. ಅವಾಗ ಏನಾಗುತ್ತೆ, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಸ್ಟ್ರೆಸ್ ವಿಲ್ ನಾಟ್ ಅಲೌ ಯು ಟು ಪರ್ಫಾರ್ಮ್. ಸೊ ನಿಮ್ಗೆ ಗೊತ್ತು, ದುಃಖ ಆದ್ರೆ ಮೈಗೆ ಏನಾಗುತ್ತೆ, ಇದು ನಾರ್ಮಲ್, ಇದೇನು ಯು ಡೋಂಟ್ ನೀಡ್ ಅ ಸ್ಪೋರ್ಟ್ಸ್ ಸೈಕಾಲಜಿ ಫಾರ್ ದಟ್. ದುಃಖ ಆದ್ರೆ ಮೈ ಇದಾಗುತ್ತೆ, ಲೈಕ್ ಯು ಆರ್ ನಾಟ್ ಕಂಫರ್ಟಬಲ್, ಊಟ ಸೇರೋದಿಲ್ಲ. ಹ್ಯಾಪಿ ಆದ್ರೆ ದ ಬಾಡಿ ಇಸ್ ಟೋಟಲಿ ಡಿಫ್ರೆಂಟ್. ಸೊ ದ ಸೇಮ್ ಥಿಂಗ್ ಹ್ಯಾಪನ್. ಸ್ಟ್ರೆಸ್ ಆದ್ರೆ ಏನ್ ಇದಾಗತ್ತೆ, ತುಂಬಾ ಇದಾಗತ್ತೆ, ಮೈಯೆಲ್ಲ ಬೆವರುತ್ತೆ ಭಯ ಆದ್ರೆ. ಸಿ ದೀಸ್ ಆರ್ ಆಲ್ ನ್ಯಾಚುರಲ್ ಇದು. ಸೊ ಯು ನೀಡ್ ಸಮ್ ಒನ್. ಸೊ ವೆನ್ ಕಾಂಪಿಟೇಷನ್ ಹೋದಾಗ ಡೈಲಿ ಡೇಸ್ ಅಲ್ಲೇನು ನಾವು ಕಾಂಪಿಟೇಷನ್ ಇಲ್ಲ, ಬಟ್ ವೆನ್ ಯು ಆರ್ ಸೆಂಡಿಂಗ್ ಸಂಬಡಿ ಫಾರ್ ಅ ಕಾಂಪಿಟೇಷನ್, ಮೇ ಬಿ ಫಾರ್ ಅ ನ್ಯಾಷನಲ್ ಟೀಮ್ ಆರ್ ಕರ್ನಾಟಕ ನಮ್ಮ ಸ್ಟೇಟ್ ಟೀಮ್ಗನ ಇರ್ಬೋದು, ಅವಾಗ ಏನಾಗುತ್ತೆ ಅಲ್ಲಿ ವಿನ್ನಿಂಗ್ ಅನ್ನೋದು ಒಂದು ಇಟ್ಸ್ ಅ ಬಿಗ್ ಥಿಂಗ್. ಸೊ somebody has already reached the final, somebody is almost going to reach the semi-finals, it becomes very important for them and for the nation. So ಅವಾಗ ಏನಾಗುತ್ತೆ, the sports psychologist role is great in that. So they just help them how to go for a imagery ಅಂತ. ಅಂದ್ರೆ ನಾನು ಗೆದ್ದಂಗೆ, ನಾನು ಟ್ರೋಫಿ ಇಟ್ಕೊಂಡಿದ್ದೀನಿ, Just ಬಾಲ್ ಬಂದ್ರೆ ಹಿಂಗ. ಹಾ. ಸೊ some kind of a imagery training will be there, and some kind of a motivating talks, self talks. So these things are the thing which every coach cannot teach them, and every coach, regular football coach or any sports coach cannot make the girls to or boys to sit and talk to them. ಬಟ್ ಅವ್ರದ್ದೇ ಆದ ಒಂದು ರೀತಿ ಇರುತ್ತೆ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಅಂದರೆ. ಸೊ ದೇ ನೋ ಹೌ ಟು ಟ್ರೈನ್ ದೆಮ್. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಫಾರ್ ಎವ್ರಿ ಎಲೈಟ್ ಟೀಮ್ ಟು ಹ್ಯಾವ್ ಅ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಇನ್ನೊಂದು ನಾವು ಯಾವಾಗ್ಲೂ ಅನ್ಕೊಂತೀವಿ, ಎನಿ ಗೇಮ್ ಯಾರನ್ನ ನಾವು ಸ್ಪೋರ್ಟ್ಸ್ ಸೆಲೆಬ್ನ ಇಂಟರ್ವ್ಯೂ ಮಾಡಕ್ ಹೋದಾಗ, ಸಮ್ ಟೈಮ್ಸ್ ಕ್ರಿಕೆಟ್ ಅಲ್ಲಿ ಇದ್ದಾಗ ಒಂದು ದೇಶದಿಂದ ಅಥವಾ ಒಂದು ಜಾಗ್ರಫಿಕಲ್ ಬ್ಯಾರಿಯರ್ ಇಂದ ಇನ್ನೊಂದ್ ಕಡೆ ಹೋದಾಗ ಅಲ್ಲಿಂದು ಪಿಚ್ ತುಂಬಾ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಅಬೌಟ್ ದ ಪರ್ಫಾರ್ಮೆನ್ಸ್, ಆಲ್ಸೋ ದ ಪಿಚ್ ಇಸ್ ಇಂಪಾರ್ಟೆಂಟ್. ಫುಟ್ಬಾಲ್ ಅಲ್ಲಿ ಕೂಡ ಹಾಗೇನಾ? ಬಿಕಾಸ್ ಯು ಹ್ಯಾವ್ ಪ್ಲೇಡ್ ಅಕ್ರಾಸ್ ಡಿಫ್ರೆಂಟ್ ಜಾಗ್ರಫಿಕಲ್ ಬೌಂಡ್ರೀಸ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೆಲ್ಲ ಟೆಂಪರ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಇನ್ ಫುಟ್ಬಾಲ್? ಇಲ್ಲ, ಇವಾಗ ನಮ್ಮಲ್ಲಿ ಅಟ್ ಪ್ರೆಸೆಂಟ್ ಹೇಗಿದೆ ಅಂತಂದ್ರೆ, ಐದರ್ ವಿ ಪ್ಲೇ ಇನ್ ದ ಟರ್ಫ್ ಗ್ರೌಂಡ್ ಆರ್ ನ್ಯಾಚುರಲ್ ಗ್ರಾಸ್. ಇವಾಗ ಮುಂಚೆ ತರ ಮಣ್ ಗ್ರೌಂಡ್ ಅನ್ನೋದು ನೋ ಟೂರ್ನಮೆಂಟ್ ಹ್ಯಾಪನ್ಸ್ ಇನ್ ದ ಮಡ್ ಗ್ರೌಂಡ್. ಐದರ್ ಇಟ್ ಹ್ಯಾಪನ್ಸ್ ಆನ್ ದ ಆರ್ಟಿಫಿಷಿಯಲ್ ಗ್ರಾಸ್ ಆರ್ ನ್ಯಾಚುರಲ್ ಗ್ರಾಸ್. ಸೊ ಹಾಗಾಗಿ ಏನಾಗುತ್ತೆ, ಸೊ ಇಟ್ ಡಸಂಟ್ ಮ್ಯಾಟರ್ ಮಚ್. ಬಟ್ ಸ್ಟಿಲ್ ನೀವು ನ್ಯಾಚುರಲ್ ಗ್ರಾಸ್ ಅಲ್ಲಿ ಮ್ಯಾಚ್ ಇದೆ ನಿಮ್ಗೆ, ಆದ್ರೆ ಯು ಆರ್ ಪ್ರಾಕ್ಟೀಸಿಂಗ್ ಇನ್ ಆರ್ಟಿಫಿಷಿಯಲ್ ಗ್ರಾಸ್ ಅಂದ್ರೆ ದಟ್ ಮ್ಯಾಟರ್ಸ್. ಓಕೆ. ಯಾಕಂದ್ರೆ ದ ರನ್ನಿಂಗ್ ಇದರಲ್ಲಿ ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಬಟ್ ಈ ನ್ಯಾಚುರಲ್ ಆರ್ಟಿಫಿಷಿಯಲ್ ಟರ್ಫ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಚಿಕ್ಕ ಮಕ್ಳು ಎಲ್ಲ ಇದ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ದೆಲ್ ಬಿ ಸೇಫ್. ಬಿದ್ರೆ ಏಟ್ ಅಷ್ಟೊಂದು ಆಗೋದಿಲ್ಲ, ಅಂದ್ರೆ ತರ್ಚ್ಬೋದು ಸ್ವಲ್ಪ, ಬಟ್ ಅಷ್ಟೊಂದು ಇಟ್ ಇಸ್ ನಾಟ್ ಆಸ್ ಅ ಮಡ್ ಗ್ರೌಂಡ್. ಸೊ ಹಾಗಾಗಿ ದರ್ ಲಾಟ್ ಆಫ್ ಯು ಕ್ಯಾನ್ ಸಿ ಲಾಟ್ ಆಫ್ ಆರ್ಟಿಫಿಷಿಯಲ್ ಇದು. ಬಟ್ ಇಂಟರ್ನ್ಯಾಷನಲ್ದು ಅಂತ ಇದು ಮಾಡಿದಾಗ, ಇಂಟರ್ನ್ಯಾಷನಲ್ ಮ್ಯಾಚಸ್ ಆರ್ ನಾಟ್ ಪ್ಲೇಡ್ ಇನ್ ದ ಟರ್ಫ್, ಇಟ್ ಈಸ್ ಪ್ಲೇಡ್ ಇನ್ ದ ನ್ಯಾಚುರಲ್ ಗ್ರಾಸ್ ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್. ಬಿಕಾಸ್ ನ್ಯಾಚುರಲ್ ಗ್ರಾಸ್ ಅಲ್ಲಿ ಏನಾಗುತ್ತೆ, ನೀವು ಟರ್ನ್ ಮಾಡಿದ್ರೆ ದ ಗ್ರಾಸ್ ಕಮ್ಸ್ ಅಲಾಂಗ್ ವಿತ್ ಯು. ಸೊ ಇಂಜುರಿ ಇಸ್ ಲೆಸರ್ ದ್ಯಾನ್ ದ ಆಂಟಿ ಸ್ಕಿಡ್ ಆಗಿ ಅದೇ ವರ್ಕ್ ಮಾಡುತ್ತೆ. ಸೊ ಬಟ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಗ್ರಾಸ್ ಏನಿದು ಅಂತಂದ್ರೆ, ಇಟ್ ಈಸ್ ಮೋರ್ ಹೆಲ್ಪ್ಫುಲ್ ಫಾರ್ ಅ ಪ್ರಾಕ್ಟೀಸ್, ಸೊ ದಟ್ ಯು ಡೋಂಟ್ ಗೆಟ್ ಬ್ರೂಯಿಶ್ ಅದು ಇದು ಆ ಥರ ಎಲ್ಲ ಏನಾಗಲ್ಲ, ಬಿದ್ದರೆ ಏಟಾಗ್ಬಿಡೋದು. ಸೊ ದಟ್ಸ್. ಈಗ ನೀವು ಆಡುವಾಗ ಯಾವಾಗಾನ ಈ ರೀತಿ ಆಗಿದೆಯಾ? ಒಂದು ಫೈನಲ್ಸ್, ಒಂದು ಟೂರ್ನಮೆಂಟ್ ಒಂದು ಫೈನಲ್ಸ್ ಇದೆ, ಹೋಗಿದ್ದೀರಾ, ಅಲ್ಲೇನೋ ಇಂಜುರಿ ಆಯ್ತು, ಯು ಆರ್ ನಾಟ್ ಏಬಲ್ ಟು ಗಿವ್ ಯೋರ್ ಬೆಸ್ಟ್ ದಟ್ ಡೇ. ಆಗ ಹೌ ಯು ರಿಕವರ್ ಫ್ರಮ್ ದಟ್? ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ದಟ್ ಮ್ಯಾಚ್ ಬೀಯಿಂಗ್ ದ ವೆರಿ ಪ್ರೈಮ್ ಪಾರ್ಟ್ ಆಫ್ ಯೋರ್ ಪರ್ಫಾರ್ಮೆನ್ಸ್. ಲಕ್ಕಿಲಿ ಸಬ್ಸ್ಟಿಟ್ಯೂಟ್ ಅಂಡ್ ಹೂ ವಿಲ್ ಸ್ಟೆಪ್ ಅಪ್? ಗೋಲ್ ಕೀಪರ್ ಇದ್ದಾಗ ನಾನು ಗೋಲ್ ಕೀಪರ್. What happens if the captain itself gets injured while playing?
ಬಟ್ ಐ ಹ್ಯಾವನ್ ಎಕ್ಸ್ಪೀರಿಯನ್ಸ್ ದಟ್ ಇನ್ ಮೈ ಪ್ಲೇಯಿಂಗ್ ಕರಿಯರ್. ಬಟ್ But ಸ್ಟಿಲ್ ಆಗುತ್ತಾ ಏನಂತಂದ್ರೆ ಇಲ್ಲಿ ಕೈದು ಇದಾಗಿತ್ತು ನನಗೆ. ಇಫ್ ಯು ಕುಡ್ ಸಿ ಇಟ್ಸ್ ಬೆಂಟ್ ಲೈಕ್ ದಿಸ್, ಯು ನೋ. ಸೊ ವಿ ವರ್ ಪ್ಲೇಯಿಂಗ್ ಅಗೇನ್ಸ್ಟ್ ಥೈಲ್ಯಾಂಡ್ ಅಗೇನ್ ಇನ್ ಕಲ್ಕಟ್ಟ. ಸೊ ಕೈ ಇದಾಗ್ಬಿಟ್ಟಿದೆ and I'm not able to move the hand also. But the coach was very particular that only I should be there. ತುಂಬ ನೋವ್ತಾ ಇತ್ತು. I said, sir, it's paining a lot. But still coach said, no, you can do it ಅಂತಂದ್ಬಿಟ್ಟು ಹೋಗಿ ಇಂಜೆಕ್ಷನ್ ಎಲ್ಲ ಇಲ್ಲಿ ಹಾಕಿಸ್ಕೊಂಡ್ಬಂದ್ರು. ಅಲ್ಲಿ ಏನಾಗಾಯ್ತು ಅಂತಂದರೆ, ಸಿ ಇಟ್ ವಾಸ್ ನಾಟ್ ದಟ್ ಅಡ್ವಾನ್ಸ್ ಅಟ್ ದಟ್ ಟೈಮ್. ದೇ ಪುಟ್ ದೀಸ್ ಟು ಟುಗೆದರ್ ಅ ಪ್ಲಾಸ್ಟರ್. ಸೊ ಫಾರ್ ಕೀಪರ್ your hand should be like this to for a grip. ಇದೆರಡು ಹಿಂಗೆ ಹಾಕ್ಬಿಟ್ಟಿದ್ದಾರೆ. ನಾನು ಸರ್ ಇಟ್ ನೋ ಈ ಸೆಟ್ ಆಪ್ ಕರ್ ಸಕ್ತೆ ಚಲೋ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದ್ರು ಇಲ್ಲ ನೀನೇ ಮಾಡಬೇಕದು ಅಂತಂದಾಗ ಐ ಥಿಂಕ್ ಸಮ್ವೇರ್ ಯು ಜಸ್ಟ್ you go from that trust. Yes. ಸೊ ಐ ಪುಟ್ ಲೈಕ್ ದಿಸ್. ಆಮೇಲೆ ಗ್ಲೌಸ್ ಒಂದೊಂದು ಸತಿ ಇತ್ತು, ಒಂದು ಸತಿ ಇರಲಿಲ್ಲ. ಅವಾಗೆಲ್ಲ ಗ್ಲೌಸ್ ವಾಸ್ ನಾಟ್ ದಟ್ ಕಂಪಲ್ಸರಿ. ಸೊ somehow ಪ್ಲಾಸ್ಟರ್ ಹಾಕೊಂಬಿಟ್ಟು somehow we managed this one, you know. ಸೊ ಇದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ದೀಸ್ ಡೇಸ್ when the boys get injured and they say that ma'am I need a rest for one day, somewhere I feel hang. So but only thing is I don't tell them because each person is different. Yes. So because I cannot relate my situation to him. ಆ ಟೈಮಲ್ಲಿ ನಾನೇ ಹಂಗೆ ಆಡ್ದಾಗ ನೀನು ಆಡೋಕ್ಕಾಗಲ್ವ. ಸೊ I don't tell them, but I said yeah you can, and still if you feel you cannot, you can sit. ಇವಾಗೆಲ್ಲ ಟ್ರೆಂಡ್ ಹೆಂಗಿದೆ ಅಂದರೆ, say the boys or girls say that they cannot play at all. We try to motivate them that you have to play, and then later they play and something happens, so the finger is on us. So ಅದಕ್ಕೆ ಏನು ಮಾಡ್ತೀವಿ ನಾವು, ಸ್ವಲ್ಪ we just avoid them also. We don't push them unless and until they feel so. So there are lot of things actually. ಒಂದು ಟೀಮ್ ನ ಹ್ಯಾಂಡಲ್ ಮಾಡಬೇಕು, ಡಿಫ್ರೆಂಟ್ ಚಿಲ್ಡ್ರನ್ ವಿತ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್, ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್. ಕೆಲವರು ತುಂಬಾ ಇನ್ಫ್ಲೂಯೆನ್ಷಿಯಲ್ ಇರ್ತಾರೆ, ಕೆಲವರು ಎಫ್ಲೂಯೆಂಟ್ ಇರ್ತಾರೆ. ಡಸ್ ದಟ್ ಆಲ್ಸೋ ಮ್ಯಾಟರ್? ಕಷ್ಟ ಆಗತ್ತಾ ಟು ಹ್ಯಾಂಡಲ್? ಯಾಕಂದ್ರೆ ಒಬ್ರೊಬ್ರು ಪೇರೆಂಟಿಂಗ್ ಒಂದೊಂದ್ ತರ ಇರುತ್ತೆ. ದೇ ಕಮ್ ಅಪ್ ವಿತ್ ದೇರ್ ಇಂಡಿವಿಜುವಲ್ ಈಗೋಸ್, ಅಂಡ್ ಹೌ ಸೆಲೆಕ್ಷನ್ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನಾನು ತಿಳ್ಕೋಬೇಕಾಗಿದೆ. ಇಫ್ ಯು ಹ್ಯಾವ್ ಬೀನ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಟ್ little bit of arena also. ಇಲ್ಲ, ಸೆಲೆಕ್ಷನ್ ಅಂತಂದ್ರೆ we go for a selection only for the state. ಇದರಲ್ಲಿ their parents they don't interfere. ಅದು ಕರ್ನಾಟಕ ಸ್ಟೇಟ್ ಸೆಲೆಕ್ಷನ್ ಅನ್ನ ಆಗಲಿ ಯಾವುದನ್ನ ಆಗಲಿ, neither the officials nor, so it's purely merit based how they perform. It's purely on the merit basis, and our president is Mr. Harris, N.A. Harris, who is also MLA ಶಾಂತಿನಗರ್. ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ, ಯಾರ ನಂತರ ಬರಬೇಡಿ, ರೆಕಮೆಂಡೇಶನ್ ವಿಲ್ ನಾಟ್ ವರ್ಕ್, ವಿ ಗೋ ಓನ್ಲಿ ಥ್ರೂ ದ ಮೆರಿಟ್. ನಿಮಗೆ ಮೆರಿಟ್ ಇದ್ರೆ ಕೋಚ್ ಸೆಲೆಕ್ಟ್ ಮಾಡ್ತಾರೆ ಮಾತು. ಸೊ ಆರ್ ಅಸೋಸಿಯೇಷನ್ ಇಸ್ Karnataka State Football Association is very, very clear that nothing will go beyond the merit. ನಾನು ಬಂದು ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ಆಡ್ತಾಯಿದ್ದೀನಿ, 9th ಗ್ರೇಡಿಂದ ಆಡ್ತಾಯಿದ್ದೀನಿ. ಸೊ ಬಟ್ ಚಿತ್ರ ಮ್ಯಾಮ್ ಕೆಳಗೆ 5 years ಆಯಿತು. 5 years ಅಂತ ಮ್ಯಾಮ್ ಕ್ಲಬ್ಬಲ್ಲಿ ಆಡ್ತಾಯಿದ್ದೀನಿ. ಸೊ 3 years ಸೂಪರ್ ಡಿವಿಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 3 yearsಲ್ಲಿ ಅರೌಂಡ್ 60 to 50 ಮ್ಯಾಚಸ್ ಆಡಿದ್ದೀನಿ ನಮ್ಮ ಅಂಡರ್ ಮ್ಯಾಮ್. ಲಾಸ್ಟ್ ಟೂ ಡೇಸ್ ಬ್ಯಾಕ್, ಟೂ ಮ್ಯಾಚಸ್ ಬ್ಯಾಕ್ ನಾವು ಒಂದು ಮ್ಯಾಚ್ ಗೆದ್ವಿ. ಸೊ ಮ್ಯಾಮ್ ಟಿಪ್ಸ್ ಅಂತ ಲೈಕ್ ಫಸ್ಟ್ ಹಾಫ್ ಟೈಮಲ್ಲಿ 1-0 ಸೋಲ್ತಾ ಇದ್ವಿ. ಆಮೇಲೆ so with tips like we got two lead and we won the match. So but the match was 3-4 ಅಂತ ವಿನ್ ಆಗಿದ್ವಿ. ಸೊ ಮ್ಯಾಮ್ ಟಿಪ್ಸ್ ಅಂತ ಹೆಲ್ಪ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. 3 years ಅಂತ ನಿಮ್ಮ ಕೆಳಗೆ ಆಡಿದ್ದೀನಿ. ಸೊ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಲೈಕ್ ಐ ಹ್ಯಾಡ್ ಲೈಕ್ ಮೋರ್ ಎಕ್ಸ್ಪೀರಿಯನ್ಸ್ ಇನ್ ಅದರ್ ಕ್ಲಬ್ಸ್. ನಿಮ್ಮ ಅಂಡರ್ ಆಡಿದ್ದಕ್ಕೆ ಲೈಕ್ ಐ ಆಮ್ ಸೊ ಥ್ಯಾಂಕ್ಫುಲ್. ಅಂಡ್ ದೆನ್ मेरा नाम है आनंद राजभर. 8 ईयर से प्रैक्टिस कर रहे हैं, 8 साल से. और यहाँ तो ये पहला साल है मेरा. तो मैम बहुत अच्छा प्रैक्टिस कराती है हम लोग को, बहुत अच्छा
बहुत अच्छा ट्रेनिंग के लिए बोलती है कि मैच कैसे जीतना है कैसे नहीं जीतना है। और मैम गोलकीपर प्रैक्टिस भी कराती है हम लोग को, मैम ट्रेनिंग देती है गोलकीपर प्रैक्टिस में, बहुत अच्छा से प्रैक्टिस कराती है। और हम लोग को बोलता है कि टीम जीतो, टीम हार्डवर्क करो, हार्डवर्क जितना हार्डवर्क करोगे उतना मैच विन होगा अपना, और भी यहाँ से बेटर जगह जाओगे आप लोग, तो इस बोलते हैं। और हम लोग का कोच भी है, कोच हम लोग का कोलकाता का है, कोच भी बहुत बोलता है कि अच्छा से प्रैक्टिस करो। मैम सर है, कोच भी है, वो लोग बोलते हैं कि और भी अच्छा खेलो, आप लोग को यहाँ से हम और भी अच्छी जगह पठाएंगे, आई लीग के लिए, ISL के लिए हम लोग आप लोग को देखेंगे। ಬೀಟ್ ನ್ಯಾಷನಲ್ ಅವಾರ್ಡ್, ಸ್ಟೇಟ್ ರೆಕಗ್ನಿಷನ್ ಅವಾರ್ಡ್ಸ್, ಜೊತೆಗೆ ಇತ್ತೀಚೆಗಷ್ಟೇ 2 years ago ವಿಮೆನ್ ಅಚೀವರ್ಸ್ ಅವಾರ್ಡ್, ಯು ಹ್ಯಾವ್ ಬೀನ್ ಎವ್ರಿ ಪ್ಲೇಸ್. ಸೊ ಎಷ್ಟು ಖುಷಿ ಅನಿಸುತ್ತೆ ನಮಗೆ, ಅಷ್ಟೇ ಹೆಮ್ಮೆನೂ ಒಂದು ಕೊಡುತ್ತೆ. ಜೊತೆಗೆ ಜೀವನದ ಕಥೆಯನ್ನು ಹೇಳುವಾಗಲೇ ವಿ ಹ್ಯಾವ್ ಲರ್ನ್ ಸೋ ಮೆನಿ ಲೈಫ್ ಲೆಸನ್ಸ್ ಇನ್ ದಿಸ್ ಎಪಿಸೋಡ್. ಇವೆಲ್ಲವುದಕ್ಕೂ ವಿಮೆನ್ ಸಾಧಿಸದೇ ಇರುವಂಥದ್ದು ಯಾವುದೂ ಇಲ್ಲ ಅನ್ನೋದನ್ನ ಖಂಡಿತ ತೋರಿಸುತ್ತೆ. ಗಾನ್ ಆರ್ ದ ಡೇಸ್ ವೆನ್ ದೇ ಯೂಸ್ ಟು ಸೇ ನಾ ಗೃಹಂ ಗೃಹ ಮುಚ್ಯತೆ, ಗೃಹಿಣಿ ಗೃಹ ಮುಚ್ಯತೆ ಅಂತ. ಸೊ ವಿ ಹ್ಯಾವ್ ಬ್ರೋಕನ್ ಗ್ಲಾಸ್ ಸೀಲಿಂಗ್ಸ್. ನಾವು ತುಂಬ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಆಗಿ ಇವತ್ತಿದ್ದೀವಿ. ಎಷ್ಟು ಸೆಕ್ಯೂರ್ ವರ್ಕ್ ಎನ್ವೈರ್ನ್ಮೆಂಟ್ ಬೇಕು ಕಲೀಲಿಕ್ಕೆ ಯಾವುದೇ ಒಂದು ಫೀಲ್ಡ್ಗೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಕೊನೆಯದಾಗಿ ಫಾರ್ ಆಲ್ ದ ವಿಮೆನ್ ಔಟ್ ದೇರ್, ಬೀಯಿಂಗ್ ದ ಓನ್ಲಿ ಸಕ್ಸಸ್ಫುಲ್ ಫೀಮೇಲ್ ಕೋಚ್, ಗೋಲ್ ಕೀಪರ್ ಆಗಿರ್ಬೋದು, ಕ್ಯಾಪ್ಟನ್ಸಿಯಲ್ಲಿ ಇರಬಹುದು, ಯು ಹ್ಯಾವ್ ಜಸ್ಟ್ ಡನ್ ಎವ್ರಿಥಿಂಗ್ ಸೋ ಮ್ಯಾಜಿಕಲ್ ನಿಮ್ಮ ಜರ್ನಿ. ಏನು ಹೇಳ್ತೀರಾ? ಮೆನ್ಸ್ ಫುಟ್ಬಾಲ್ ಟೀಮ್ಗೆ ಇರುವಂಥ ಏಕೈಕ ಸಕ್ಸಸ್ಫುಲ್ ವಿಮೆನ್ ಕೋಚ್ ಆಗಿ ಎಷ್ಟೊಂದು ಹೆಮ್ಮೆಯನ್ನು ನಮಗೆ ತಂದಿದ್ದೀರಾ. ವಿಮೆನ್ಗೆ ಏನು ಹೇಳಿ ಬಯಸ್ತೀರಾ ಈ ಸಮಯದಲ್ಲಿ? ಎಲ್ಲ ಗರ್ಲ್ಸ್ಗೆ, ವಿಮೆನ್ಗೆ ನಾನೇನು ಹೇಳಬೇಕು ಅಂತಂದರೆ, ಇವಾಗ ನನಗೆ ಮಾಡೋಕ್ಕಾಗತ್ತೆ ಅಂತಂದರೆ ನೀವೆಲ್ಲ ತುಂಬ ತುಂಬ ಮಾಡ್ಬೋದು. ಯಾಕಂದರೆ ಐ ಆಮ್ ಫ್ರಮ್ ಅ ವೆರಿ ವೆರಿ ಸ್ಮಾಲ್ ಫ್ಯಾಮಿಲಿ. ಇಫ್ ಐ ಕ್ಯಾನ್ ಅಚೀವ್ ಸೋ ಮಚ್, you can achieve more than even 10 times, 20 times, 30 times more than what I have achieved. So one thing I want to tell, I'm welcoming all the girls to play football here. I'm a little bit selfish as a football coach here. So in Karnataka State Football Association, we are having number of girls playing football these days, because we are having so many clubs, more than 40 to 50 clubs. Super Division team ide namdu, Super Division nalli ಇದೆ ನಮ್ಮದು. ವಿ ಆರ್ ರನ್ನಿಂಗ್ ಸೂಪರ್ ಡಿವಿಷನ್ ಲೀಗ್, ವಿ ಆರ್ ರನ್ನಿಂಗ್ A Division ಲೀಗ್, ವಿ ಆರ್ ರನ್ನಿಂಗ್ B Division ಲೀಗ್, ಆ್ಯಂಡ್ ವಿ ಆರ್ ರನ್ನಿಂಗ್ Under 13 Khelo India, and we are also doing the grassroots girls development for football also. So all I want to tell you is, please believe in yourself and have dreams, whether it is for football or even in your life. Have a dream and see that you try to achieve. And respect all the people who are supporting you, and be truthful to yourself, and raise up whenever you see something which is not acceptable. That is very very important. Please do not keep quiet. Even when something is happening to others also, don't close your eyes. Please be there for each of us. Women have to be we have to work for each other here, so that we hold our hands together and grow up and we raise ourselves. All the best to all the women, and thank you women for supporting women. Thank you so much. And you also wanted to thank one very particular person who has been so much in help in associating with all the things, all the dreams that you have and all the vision that you have. So the man who's been making these things instrumental, possible. So can you please? Yeah, here I just want to take name of Mr. Satyanarayan, because when he took as a secretary of KSFA, we had lot of dreams for the women football to come up, which was not happening actually. So I had lot of plans in my mind, but it was not working. But after Mr. Satyanarayan took the charge as a secretary of KSFA, I really appreciate him for all the work he has done, because it is his effort. We are having so many clubs here where we have got for Super Division, A Division, B Division, and Under 13 Khelo India, as well as grassroots. Nowhere in India we have so many league for the girls. Thank you so much for all your support. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಆಗಮಿಸಿ ಜೀವನದ ಯಶೋಗಾಥೆಯನ್ನು ನಮ್ಮೊಂದಿಗೆ, ನಮ್ಮೆಲ್ಲ ವೀಕ್ಷಕರೊಂದಿಗೆ ನೀವು ಹಂಚ್ಕೊಂಡಿದ್ದೀರಾ. ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗಲಿ, ನೀವು ಆಶಿಸಿರುವಂತಹ ಪ್ರತಿಯೊಂದು ಕೂಡ ನೆರವೇರಲಿ. ನಮ್ಮ ದೇಶ
ಮಹಿಳೆಯರ ಒಂದು ವಿಭಾಗದಲ್ಲಿ ಫುಟ್ಬಾಲ್ನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿ ಅಡ್ವರ್ಸಿಟೀಸ್ ವಿ ಮೇ ಫೇಸ್, ಅದೆಲ್ಲ ನಮಗೆ ಸಿಕ್ಕಿರುವಂತಹ ಒಂದು ಅವಕಾಶ ಅಂತ ತಿಳ್ಕೊಂಡು ಮುನ್ನುಗ್ಗಬೇಕು ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದಿ ಸಕ್ಸಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಸ್ಟ್ ಥ್ಯಾಂಕ್ ಯು. ಬೀಯಿಂಗ್ ದೇರ್ ವಿತ್ ಅಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. I'm great. ಥ್ಯಾಂಕ್ ಯು ಸೋ I love ಮಚ್. you too. God bless you. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಲಕ್ಷ್ಯ ಕಾರ್ಯಕ್ರಮ. ಲಕ್ಷ್ಯ ಸಾಧನೆಯತ್ತ, ಲಕ್ಷ್ಯ ಗುರಿಯತ್ತ, ಮೈಲಿಗಲ್ಲುಗಳನ್ನ ನಿರ್ಮಿಸಲು ದಾಪುಗಾಲಿಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ಪಯಣದೊಂದಿಗೆ ನಾನು ನಿಮ್ಮೆಲ್ಲರನ್ನ ಸಂಧಿಸ್ತೀನಿ. ಅಲ್ಲಿವರೆಗೂ ನಮಸ್ತೆ.